Yes, dear students, welcome back to our channel. Now we are discussing about the first model paper, especially for a midterm examination syllabus of a first PUC. In the first video, we have completed 1 mark questions, 2 mark questions, and also 3 mark questions, especially only for midterm purposes. And this video, this is not for enrichment of contents. So this is only for examination preparation in a short period of time what we have. So that is why this is only for informative, just for examination purpose. So okay, what is our next question? So last question, sir, we discussed about the general features of gymnosperms. Okay, gymnosperms. So next 1 mark of 5 mark question. So that is draw a neat label diagram of a typical animal cell. Draw a neat label diagram of a typical animal cell. That is why I have drawn this figure, the animal cell. In our textbook, both the animal cell and plant cell are given, and somewhat difficult to draw such figures without a practice. However, so here there are 3-dimension figures are given. So we have to make it a little simpler, so to write easily. So that is why I have drawn like this. Okay. So animal cell, plant cell ಎರಡು ಕೂಡ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸಾಕಷ್ಟು ಚೆನ್ನಾಗಿದೆ. 3-dimensional ಇರೋದ್ರಿಂದ ಸ್ವಲ್ಪ ಕಾಂಪ್ಲೆಕ್ಸ್ ಆಗಬಹುದು. ಅದಕ್ಕೆ ಅನಿಮಲ್ ಸೆಲ್ ಅನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಗೆ ಬರೀಬಹುದು ಅನ್ನೋದನ್ನ ನಾನು ಇಲ್ಲಿ ಬರೆದಿದ್ದೀನಿ. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಹಾಗೆ ಇದು ಮೇಲಿರ್ತಕ್ಕಂಥದ್ದು ಪ್ಲಾಂಟ್ ಸೆಲ್ ನೀವೆಲ್ಲ ನೋಡಿದೀರಾ. ನೆಕ್ಸ್ಟ್ ಇದು ಅನಿಮಲ್ ಸೆಲ್. ನೋಡಿ, ಅನಿಮಲ್ ಸೆಲ್ 3-dimensional ಬರ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಒರಿಜಿನಾಲಿಟಿಗೆ ಹತ್ರ ಇರುತ್ತೆ ಈ ಫಿಗರ್ಗಳು, ಅದಕ್ಕಾಗಿ ಕೊಡ್ತಾರೆ ಆ ತರ. ಸೊ ಅಷ್ಟೊಂದು ಬರೆಯೋದು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ಬಹುದು. ಸೊ ದಟ್ ಈಸ್ ವೈ ಸೊ ಸಿಂಪಲ್ ಆಗಿ ಹೀಗೆ ಬರಿಬಹುದು ಅಂತ ನಾನು ಬರ್ತಿದ್ದೀನಿ. ಓಕೆ, ಇಷ್ಟು ಬರೆದ್ರು ಯು ವಿಲ್ ಗೆಟ್ ಮಾರ್ಕ್ಸ್. ಓಕೆ, ಎಸ್, ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ಲೇಬಲಿಂಗ್ ಮಾಡಿ 5 ಮಾರ್ಕ್ಸ್ಗೆ ಪ್ಲಾಂಟ್ ಸೆಲ್ ಅಥವಾ ಅನಿಮಲ್ ಸೆಲ್ ಅಲ್ಲಿ ಒಂದು ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನೇ ಇರಲಿ ನಾವಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಬಯಾಲಜಿ ಸ್ಟೂಡೆಂಟ್ಸ್ ಆಗಿ ಪ್ಲಾಂಟ್ಸ್ ಅನಿಮಲ್ ಸೆಲ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇಲ್ದಿದ್ರೆ ಹೇಗೆ, ಅದಕ್ಕಾಗಿ ಇದು ಇರಬೇಕಾಗುತ್ತೆ. ಸೊ ಈ ತರ ಒಂದು ಸಿಂಪಲ್ ಫಿಗರ್ನ ನೀವು ಡ್ರಾ ಮಾಡೋದು ಒಳ್ಳೆಯದು ಅಂತ ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಅನಿಮಲ್ ಸೆಲ್ ತಗೊಂಡ್ರೆ ಇಲ್ಲಿ ಲೇಬಲಿಂಗ್ ಮಾಡಿದೀನಿ. ಮಿನಿಮಮ್ ಒಂದು 10 ಲೇಬಲ್ ಮಾಡೋದಂತ ನಿಮಗೆ ಬರಬೇಕು. ಇದ್ರಲ್ಲೂ ಕೂಡ ಕೆಲವನ್ನ ನಾನೀಗ ಸೊ ಎಸ್ ಮೈಕ್ರೋವಿಲ್ಲೈ ಇಲ್ಲೇನು ಕಾಣ್ತಿದ್ದಲ್ಲ ಈ ತರ ಥಿನ್ ಫಿಲಿಫಾರಮ್ ಅಥವಾ ಫೈನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಸೊ ಮೈಕ್ರೋವಿಲ್ಲೈ ನಾಟ್ ಟು ಅಬ್ಸರ್ವ್ ಇನ್ಕ್ರೀಸ್ ದ ಅಬ್ಸರ್ವ್ ಸರ್ಫೇಸ್. ಸೊ ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಥವಾ ಸೊ ಆಂಕರೇಜ್ ಅಥವಾ ಬೈಂಡಿಂಗ್ ಸರ್ಫೇಸ್ ಕೂಡ ಹೆಲ್ಪ್ ಮಾಡ್ತಕ್ಕಂಥ ಸೊ ಮೈಕ್ರೋವಿಲ್ಲೈ ಇರ್ತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಅನಿಮಲ್ ಸೆಲ್ ಅಲ್ಲಿ ಸೊ ದಿಸ್ ಇಸ್ ಅ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಸೊ ಪ್ಲಾಸ್ಮಾ ಮೆಂಬ್ರೇನ್. ಸೊ ಇಲ್ಲಿ ಪ್ಲಾಂಟ್ ಸೆಲ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಡ್ಬೋದು. ಪ್ಲಾಂಟ್ ಸೆಲ್ಗೆ ಸೆಲ್ ವಾಲ್ ಇರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ. ಆದ್ರೆ ಇಲ್ಲಿ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಮಾತ್ರ ಬರೀಬೇಕು, ಸೆಲ್ ವಾಲ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ವಾ, ಆಲ್ರೆಡಿ ನಾವೆಲ್ಲ ಗೊತ್ತಿರುತ್ತಿದ್ದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಅಷ್ಟೇ ಬರೀಬೇಕು ನೀವು, ಸೆಲ್ ಮೆಂಬ್ರೇನ್ ಸೆಲ್ ವಾಲ್ ಎಲ್ಲ ಬರೆಯೋದು ಆಗಬಾರ್ದು ಅಂತ. ಓಕೆ ರೈಟ್, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಓಕೆ, ಸೊ ಅದಾದ ಪ್ಲಾಸ್ಮಾ ಸ್ಟ್ರಕ್ಚರ್ ನಾವು ಬಹಳ 5 ಮಾರ್ಕ್ಸ್ ಕೂಡ ಓದ್ತೀವಿ ಈ ವರ್ಷ. ಏನಿಹಾವ್ ಇಲ್ಲಿ ನನಗೆ ಎಕ್ಸಾಮ್ಗೆ ಏನ್ಬೇಕು ಅದು ಮಾತ್ರ ನಾನು ಆಗ ಹೇಳಿದ್ರೆ ಇದು ಇನ್ಫಾರ್ಮೇಟಿವ್ ಅಷ್ಟೇನೆ. ಸೊ ಡೆಪ್ತ್ ಕಂಟೆಂಟ್ ನಾವಿಲ್ಲಿ ಡಿಸ್ಕಸ್ ಮಾಡಲ್ಲ ಅಂತ, ಎಕ್ಸಾಮ್ಗೆ ರೆಡಿ ಆಗ್ತಿರೋದು ಅಷ್ಟೇನೆ. ಸೊ ಪ್ಲಾಸ್ಮಾ ಮೆಂಬ್ರೇನ್, ಓಕೆ, ಸಿಂಗಲ್ ಮೆಂಬ್ರೇನ್ ಬರ್ದಿರ್ಬೇಕು ನೀವು. ಇದಾದ ನಂತರ ಒಳಗಡೆ ಇರ್ತಕ್ಕಂಥವೆಲ್ಲ ಆರ್ಗನೆಲ್ಸ್. ಓಕೆ, ಸೊ ಎನಿ ಟಿಪಿಕಲ್ ಸೆಲ್ ಮಸ್ಟ್ ಕನ್ಸಿಸ್ಟ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್. So here cytoplasm, it includes so many structures. Like look at these are all the various structures that are present in the cytoplasm of plant cell and animal cell. Those structures are called organelle. Okay, well organelle. ನೋಡಿ ಈಗ ಮೈಟೋಕಾಂಡ್ರಿಯಾ 1 2 3 ಓಕೆ 4 ಇದರ ಮೈಟೋಕಾಂಡ್ರಿಯಾಗಳನ್ನ ಬರೆದಿರ್ತಕ್ಕಂಥ ಅದೊಂದು ಆರ್ಗನೆಲ್ಲೆ. ಇನ್ನು ನ್ಯೂಕ್ಲಿಯಸ್ ಸೆಂಟರ್ ದಿ ಸೆಲ್ ಅಲ್ಲಿ ಇರ್ತಕ್ಕಂಥದ್ದು ಯೂಶುವಲಿ. ಸೊ ಪ್ಲಾಂಟ್ ಸೆಲ್ ಅಲ್ಲಿ ಒಂದು ಎಕ್ಸೆಂಟ್ರಿಕ್ ಅಥವಾ ಒಂದು ಪೆರಿಫೆರಿ ರೀಜನ್ ಇರುತ್ತೆ, ಯಾಕಂದ್ರೆ ದೊಡ್ಡ ವ್ಯಾಕ್ಯೂಲ್ ಇರುತ್ತೆ ಅಲ್ಲಿ. ಸೊ ಇಲ್ಲಿ ಯೂಶುವಲಿ ಸೆಂಟ್ರಲ್ಲಿ ಇರುತ್ತೆ ನ್ಯೂಕ್ಲಿಯಸ್ ಕಾಣ್ತಾ ಇದೆ. ಇನ್ನ ಇಲ್ಲಿ ಎಂಡೋಪ್ಲಾಸ್ ರೆಟಿಕ್ಯುಲಮ್ ಕಾಣ್ತೇವೆ ನಿಮಗೆ, ಇದು ಎಂಡೋಪ್ಲಾಸ್ ರೆಟಿಕ್ಯುಲಮ್. ಇಲ್ಲಿ ಎಂಡೋಪ್ಲಾಸ್ ರೆಟಿಕ್ಯುಲಮ್ ಇದೆ, ಇಲ್ಲಿದೆ. ಓಕೆ ನೋಡಿ, ಇದು ಕೂಡ ಎಂಡೋಪ್ಲಾಸ್ ರೆಟಿಕ್ಯುಲಮ್ ಕಾಣ್ತಾ ಇದೆ. ಎಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕೆಲವನ್ನ ಎಂಡೋಪ್ಲಾಸ್ ರೆಟಿಕ್ಯುಲಮ್ ಮೇಲೆ ಈ ತರ ರೈಬೋಸೋಮ್ಸ್ ಓದ್ಕೊತಾರೆ, ನೋಡ್ತಿದ್ದೀರಾ ನೋಡ, ರೈಬೋಸೋಮ್ಸ್ ಇರ್ತಕ್ಕಂಥದ್ದು. ಇಲ್ಲಿ ರೈಬೋಸೋಮ್ಸ್ ಇಲ್ಲಿಲ್ಲ.
ರೈಬೋಸೋಮ್ಸ್ ಇಲ್ಲೇ ಇದ್ರೆ ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಸ್ ಬಂದು ಕೂತಿದ್ರೆ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ರಫ್ನೆಸ್ ಯಾಕಂದ್ರೆ ರೈಬೋಸೋಮ್ಸ್ ಡಿಪಾಸಿಟ್ ಆಗಿರೋದ್ರಿಂದ ರಫ್ ಸರ್ಫೇಸ್ ಅಂತ. ಸೊ RER ಇದು SER. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣ್ತಿದೆ. ಸೊ ಹಾಗೇನೆ ಇಲ್ಲಿ ಸೆಂಟ್ರೋಸೋಮ್, ಇದು ಸೆಂಟ್ರಿಯೋಲ್ಗಳು ಸೇರ್ಕೊಂಡಾಗಿರ್ತಕ್ಕಂಥದ್ದು. ಇದು ಅನಿಮಲ್ ಸೆಲ್ ಅಲ್ಲಿ ಮಾತ್ರ ಬಹಳ ಇಂಪಾರ್ಟೆಂಟ್ ಇದು ಗಮನಿಸಬೇಕಾಗಿರೋದು. ನೋಡಿ, ಆಗಲೇ ಸೆಲ್ ವಾಲ್ ಬಗ್ಗೆ ಹೇಳಿದೆ. ಪ್ಲಾಂಟ್ ಸೆಲ್ ಬರೆಯೋದಾದ್ರೆ ನೀವು ಸೆಲ್ ವಾಲ್ ಬರೀಬೇಕು. ಬಟ್ ಇಲ್ಲಿ ಸೆಂಟ್ರಿಯೋಲ್ ಬರ್ತೀವಲ್ಲ, ಇಲ್ಲಿ ಒಂದು ಎರಡು ಸೆಂಟ್ರಿಯೋಲ್ ಸೆಂಟ್ರೋಸೋಮ್. ಸೊ ಈ ಸೆಂಟ್ರಿಯೋಲ್ ನ ತೋರಿಸೋ ಅವಶ್ಯಕತೆ ಇಲ್ಲ ಪ್ಲಾಂಟ್ ಸೆಲ್ ಅಲ್ಲಿ, ಬಟ್ ಅನಿಮಲ್ ಸೆಲ್ ಅಲ್ಲಿ ಇರುತ್ತೆ. ದಯವಿಟ್ಟು ಒಂದನ್ನ ಇಲ್ಲಿ ನ್ಯೂಕ್ಲಿಯಸ್ ಪಕ್ಕದಲ್ಲಿ ಬರೀಬೇಕಾಗತ್ತೆ. ಸೊ ಅದೊಂದು ಮೇನ್ ಗೊತ್ತಿರಲಿ ನಿಮ್ಗೆ. ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ ಲೈಸೋಸೋಮ್ಸ್. ಸೊ ಇವೆಲ್ಲ ಲೈಸೋಸೋಮ್ಸ್ ಕಾಣ್ತಿದೆ ನಿಮಗೆ, ಇದು ಲೈಸೋಸೋಮ್ಸ್. ಓಕೆ, ಲೈಸೋಸೋಮ್ಸ್. ಸೊ ಅದಾದ ನಂತರ ನೆಕ್ಸ್ಟ್ ನೀವೇನ್ ಮೆನ್ಷನ್ ಮಾಡ್ಬೋದಿಲ್ಲ ಅಂತಂದ್ರೆ ನ್ಯೂಕ್ಲಿಯರ್ ಎನ್ವಲಪ್. ಈ ಸುತ್ತ ನ್ಯೂಕ್ಲಿಯಸ್ ಸುತ್ತ ಏನ್ ವಾಲ್ ಲೇಯರ್ ಇದೆಯಲ್ಲ, ಅದು ನ್ಯೂಕ್ಲಿಯರ್ ಎನ್ವಲಪ್. ಓಕೆ, ಇದು ನ್ಯೂಕ್ಲಿಯರ್ ಎನ್ವಲಪ್, ನ್ಯೂಕ್ಲಿಯರ್ ಮೆಂಬ್ರೇನ್. ಅದರೊಳಗಡೆ ಹೋದ್ರೆ ಜೆನೆಟಿಕ್ ಮೆಟೀರಿಯಲ್ ಇದೆ, DNA ಜೆನೆಟಿಕ್ ಮೆಟೀರಿಯಲ್ ಇದೆ. ಹಾಗೇನೆ ಇದು ನ್ಯೂಕ್ಲಿಯೋಲಸ್ ಇದಾವೆ, ಲೇಬಲ್ ಮಾಡಿಲ್ಲ ಜಾಗಿಲ್ಲ ಅಂತ. ನ್ಯೂಕ್ಲಿಯೋಲಸ್ ಇದೆ, ಜೆನೆಟಿಕ್ ಮೆಟೀರಿಯಲ್ DNA ಇದೆ. ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ರಸ ತುಂಬಿದೆಯಲ್ಲ, ಅದು ನ್ಯೂಕ್ಲಿಯೋಪ್ಲಾಸಮ್ ಇದೆ. ಇದು ನ್ಯೂಕ್ಲಿಯರ್ ಎನ್ವಲಪ್ ಇದೆ. ನ್ಯೂಕ್ಲಿಯರ್ ಎನ್ವಲಪ್ ಅಲ್ಲೇನೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಳಗಡೆ ನ್ಯೂಕ್ಲಿಯರ್ ಎನ್ವಲಪ್ಗೆ ಅಟ್ಯಾಚ್ ಆಗಿರ್ತವೆ. ಅದಕ್ಕೆಲ್ಲ ಕಾರಣ ಇದೆ, ಮುಂದೆ ಫಂಕ್ಷನ್ಸ್ ಎಲ್ಲ ನಿಮಗೆ ಸೆಲ್ ಸ್ಟ್ರಕ್ಚರ್ ಡೀಟೇಲ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ನನಗೆ ಜಸ್ಟ್ ಇನ್ಫಾರ್ಮೇಶನ್ ಏನ್ ಬೇಕು ನನಗೆ ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ಸ್ಮೂತ್ ಎಂಡೋಪ್ಲಾಸ್ಮಿಕ್, ಯಾಕಂದ್ರೆ ಇದ್ಮೇಲೆ ಎಲ್ಲೋ ರೈಬೋಸೋಮ್ಸ್ ಇಲ್ಲ, ಅದಕ್ಕೆ ಸ್ಮೂತ್ ಇದು 3 ಡೈಮೆನ್ಷನ್ ಬರ್ತದೆ ಅಷ್ಟೇ ಇವೆರಡನ್ನು. ಓಕೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದು ಅಂತ. ಪ್ಯಾರಾಕ್ಸಿಮೋನ್ಸ್ ಅಂತ ಬರ್ದಿದ್ವಿ, ದೊಡ್ಡ ಸರ್ಕಲ್ ತರ ಏನ್ ತೋರ್ದಿವಲ್ಲ ಈ ತರವು, ಇವನ್ನ ಪ್ಯಾರಾಕ್ಸಿಮೋಮ್ಸ್. ಯಾಕಂದ್ರೆ ಸಣ್ಣ ಬರ್ದ್ರೆ ಮತ್ತೆ ರೈಬೋಸೋಮ್ಸ್ ಆಗುತ್ತೆ. ಹಾಗಾಗಿ ಚಿಕ್ಕವು ಏನು ಗ್ರಾನ್ಯುಲಾರ್ ಕಾಣ್ತಿರವಲ್ಲ ಅವೆಲ್ಲ ರೈಬೋಸೋಮ್ಸ್, ದೊಡ್ಡ ಸೈಜ್ ಅಲ್ಲಿ ಕಾಣ್ತಿರವಲ್ಲ ಪ್ಯಾರಾಕ್ಸಿಮೋಮ್ಸ್. ಲೈಸೋಸೋಮ್ಸ್ ಏನೋ ಅದೇ ತರ ಪ್ಯಾರಾಕ್ಸಿಮೋಮ್ಸ್ ಅಂತ ಸೈಜ್ ಅನ್ನು ಬೇಕಾದ್ರೆ ನೋಡಬಹುದು. ಒಳಗಡೆ ಹೈಡ್ರೋಲೈಟಿಕ್ ಎಂಜೈಮ್ಸ್ ತುಂಬಿರ್ತೀವಿ, ಲೈಸೋಸೋಮ್ಸ್ ಅಲ್ಲಿ ಗೊತ್ತಾಗುತ್ತೆ ಅಂತ. ಚಿತ್ರಬರಿಕಲ್ ಸ್ವಲ್ಪ ಸ್ಕಿಲ್ಸ್ ಇರ್ಬೇಕಲ್ಲ ಅದಕ್ಕಾಗಿ. ಇನ್ನು ಒಳಗಡೆ ತುಂಬಿರೋ ಲಿಕ್ವಿಡ್ ಎಲ್ಲ ಸೈಟೋಪ್ಲಾಸಮ್ ಅದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇದು ಗಾಲ್ಗಿ ಆಪರೇಟರ್ಸ್. ಗಾಲ್ಗಿ ಆಪರೇಟರ್ಸ್ ಅಥವಾ ಗಾಲ್ಗಿ ಬಾಡೀಸ್ ಅಂತ ಕರಿತೀವಲ್ಲ, ಸೊ ಈ ಗಾಲ್ಗಿ ಆಪರೇಟರ್ಸ್. ಇಷ್ಟು ಕೆಲವನ್ನ ನೀವು ಲೇಬಲ್ ಮಾಡೋದನ್ನ ಮತ್ತೆ ಚಿತ್ರ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಎಲ್ಲರಿಗೂ ಈಸಿಯಾಗಿ 5 ಮಾರ್ಕ್ಸ್ ನಾವು ಪಡ್ಕೋಬಹುದು. ಓಕೆ, ಸೊ ತುಂಬಾ ಕ್ಲಮ್ಸಿಯಾಗಿ ಏನ್ ಬೇಡ, ಇನ್ನು ಇಷ್ಟೆಲ್ಲ ಬರೀಬಹುದು ಇದ್ರೊಳಗಡೆ ಎಲ್ಲ. ನಾವಿನ್ನು ಏನೆಲ್ಲ ಕೆಲವೆಲ್ಲ ಬರ್ದಿಲ್ಲ ನಾವು ಇದ್ರೊಳಗಡೆ, ಅಂದ್ರೆ ಫೈಬರ್ಸ್ ಇತ್ತು ಇಂಟರ್ನಲ್ಲಿ ಯಾವ ಕೂಡ ಬರ್ದಿಲ್ಲ ನಾವು. ತುಂಬಾ ಕ್ಲಮ್ಸಿಯಾಗಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಸಿಂಪಲ್ ಇಷ್ಟನ್ನು ಬರೀಬೇಕು ಅಂತ. ಹಾಗಾದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ತಗೊಂಡ್ರೆ ಸೆಲ್ ವಾಲ್ ಕಂಪಲ್ಸರಿ ತೋರಿಸ್ಬೇಕು. ಆಮೇಲೆ ಸೆಂಟ್ರೋಸೋಮ್ಸ್ ಅಥವಾ ಈ ಸೆಂಟ್ರಿಯೋಲ್ಗಳನ್ನ ಬರೆಯೋ ಹಾಗಿಲ್ಲ. ಇದ್ರ ಬಗ್ಗೆ ಕ್ಲೋರೋಪ್ಲಾಸ್ಟ್ ಅಂತ ತೋರಿಸ್ಬೇಕಾಗತ್ತೆ. ಅಲ್ಲಿ ಇಂಪಾರ್ಟೆಂಟ್ ಆಗಿ ಕ್ಲೋರೋಪ್ಲಾಸ್ಟ್ ಇರ್ತವೆ, ಅದನ್ನ ತೋರಿಸ್ಬೇಕಾಗತ್ತೆ. ಸೊ ಮೇಜರ್ ಫಾಲೋ ಮಾಡಿ ದೊಡ್ಡದೊಂದು ವ್ಯಾಕ್ಯೂಲ್ ಕೂಡ ತೋರಿಸ್ಬೇಕಾಗತ್ತೆ ಅಲ್ಲಿ. ಇರ್ಲಿ ಬಿಡಿ. ಸೊ ಇಷ್ಟು ಅನಿಮಲ್ಸ್ ಲೇಬಲ್ ಮಾಡಕ್ ಅನುಕೂಲ ಆಗ್ಲಿ ಅಂತ ನಾನು ನೋಟ್ ಮಾಡಿದೀನಿ. ಇದ್ರ ಜೊತೆಗೆ ಇದೇ ಕ್ವಶನ್ ಪೇಪರ್ ಮತ್ತು ಇದ್ರ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದಕ್ಕಾಗಿ ನನ್ಗೆ ಅನುಕೂಲ ಆಗ್ಲಿ ಅಂತ ಸೊ ಇದನ್ನ ಚಿತ್ರಣ ಹಾಕ್ಲೇಬೇಕಾಯ್ತು ನನಗೆ. ಅನಿಮಲ್ ಸೆಲ್ ಪ್ಲಾಂಟ್ ಸೆಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ದ ಡಯಾಗ್ರಾಮ್ಸ್ ವಿಚ್ ಆರ್ ನಾಟ್ ಲೇಬಲ್ಡ್, ದಟ್ ಈಸ್ ಅನ್ಲೇಬಲ್ಡ್ ಡಯಾಗ್ರಾಮ್ಸ್. ಸೊ ಡು ನಾಟ್ ಅಕ್ಸೆಪ್ಟ್ ಎನಿ ಮಾರ್ಕ್ಸ್. ಸೊ ಅಥವಾ ಇದ್ಯಾವುದೇ ರೀತಿಯಲ್ಲಿ ನಿಮಗೆ ಲೇಬಲ್ ಇಲ್ಲ ಅಂದ್ರೆ ಯಾವುದೇ ಮಾರ್ಕ್ಸ್ ಅನ್ನ ಕೊಡಲ್ಲ. ಹಾಗೆ ದಯವಿಟ್ಟು ಲೇಬಲ್ ಇರಲಿ. ಒಂದು ಲೇಬಲ್ಗೆ ಅರ್ಧ ಮಾರ್ಕ್ ಅನ್ನ ಕೊಡ್ತಾರೆ. ಹಾಗಾಗಿ 10 ಲೇಬಲ್ ಮಾಡಿ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ, 5 ಮಾರ್ಕ್ಸ್ ಕೇಳಿದ್ರೆ. ಓಕೆ, ಹಾಗೆ ಯಾವುದೇ ಲೇಬಲ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ದಯವಿಟ್ಟು ಅದನ್ನೆಲ್ಲರೂ PUC ಅಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ನೀನು ಎಷ್ಟೇ ಸುಂದರ ಚಿತ್ರ ಬರೆದು ಲೇಬಲ್ ಮಾಡಲಿಲ್ಲ ಅಂದ್ರೆ ಮತ್ತೆ ಎಕ್ಸಾಕ್ಟ್ ಲೇಬಲ್ ಇರಬೇಕು. ನೀನು ಗಾಲಿಗೆ ಆಪರೇಟರ್ಸ್ ಅಂದ್ರೆ ಎಲ್ಲಿ ಗಾಲಿಗೆ ಆಪರೇಟರ್ ತೋರಿಸ್ತಕ್ಕಂಥದ್ದು ನೋಡಿ, ಕರೆಕ್ಟ್ ಆಗಿ ಇದಕ್ಕೆ ಟಚ್ ಆಗಿರ್ಬೇಕು. ನೀನು ಇಲ್ಲೆಲ್ಲೂ ಇಲ್ಲಿ ಸೈಟೋಪ್ಲಾಸಮ್ ಗಾಲಿಗೆ ಆಪರೇಟರ್ಸ್ ಅಂದ್ಬಿಟ್ರೆ ಆಗಲ್ಲ. ಹಾಗೆ ಎಕ್ಸಾಕ್ಟ್ ಇರ್ಬೇಕು. ರೈಬೋಸೋಮ್ಸ್ ಅಂದ್ರೆ ಎಕ್ಸಾಕ್ಟ್ ರೈಬೋಸೋಮ್ಸ್ ತೋರಿಸಿರ್ಬೇಕು. ಹಾಗೆ ಕರೆಕ್ಟ್ ಲೇಬಲಿಂಗ್ ಇರಬೇಕು. ಲೇಬಲಿಂಗ್ ಕರೆಕ್ಟ್ ಇದ್ರೆ ಫಿಗರ್ ಐತಿ ಅಂತಲೇ ಅರ್ಥ. ಫಿಗರ್ ಇದ್ರೆ ತಾನೇ ಲೇಬಲ್ ಮಾಡಕ್ ಸಾಧ್ಯ ಆಗೋದು. ಹಾಗಾಗಿ ಲೇಬಲಿಂಗ್ ಮಾರ್ಕ್ಸ್ ಇರುತ್ತಿರಲಿ. ದಯವಿಟ್ಟು ಅದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಈ ಚಿತ್ರಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಮತ್ತೊಂದು ಕ್ವಶನ್ ಇದೆ, ಅದಕ್ಕಾಗಿ ನನಗೆ ಅನುಕೂಲ ಆಗುತ್ತೆ ಅಂತ ಬರೆದಿರೋದು. ನೇಮ್ ದ ಸೆಲ್ ಆರ್ಗನೆಲ್ಲೇಸ್ ಇನ್ ವಿಚ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಆರ್ ಫೌಂಡ್. ನೇಮ್ ದ ಸೆಲ್ ಆರ್ಗನೆಲ್ಲೇಸ್ ವೇರ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಫೌಂಡ್. ಇಲ್ಲಿ ಕೆಲವು ಸ್ಟ್ರಕ್ಚರ್ಸ್ 5 ಸ್ಟ್ರಕ್ಚರ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ. 5 ಸ್ಟ್ರಕ್ಚರ್ಸ್ ಅನ್ನು ಇಲ್ಲಿ ನೋಟ್ ಮಾಡ್ಬಿಡ್ತೀನಿ. ಒಂದು ಸಿಸ್ಟರ್ನೆ ನೋಡಿ, ಸಿಸ್ಟರ್ನೆ, ಎಸ್. ಸೆಕೆಂಡ್ ಒನ್ ಕ್ರಿಸ್ಟೆ, ಎಸ್, ಕ್ರಿಸ್ಟೆ. ಅಂಡ್ ಥರ್ಡ್ ಒನ್ ಥೈಲಕಾಯ್ಡ್. ಓಕೆ, ಸೊ
So thylakoid, right? And fourth one, nucleolus. Nucleolus. And last one, that is a tonoplast. ಇವು ಯಾವ ಆರ್ಗನೆಲ್ ಜೊತೆ ಕನೆಕ್ಟ್ ಆಗಿದೆ ಮತ್ತೆ ಯಾವ ಆರ್ಗನೆಲ್ ಸ್ಟ್ರಕ್ಚರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋ ಕೆಲಸ ನಿಮ್ದು. ಅದಕ್ಕೆ ಇವ್ರ ಮುಂದೆ ಆ ಆರ್ಗನೆಲ್ ಹೆಸರು ಬರ್ದ ಇದು ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಈಗ ಫಸ್ಟ್ ಸಿಸ್ಟರ್ನಿಗೆ ಬನ್ನಿ. ಸಿಸ್ಟರ್ಗೆ ಬಂದ್ರೆ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ದಟ್ ಆರ್ ಫೌಂಡ್ ಇನ್ Golgi bodies. They are present in Golgi bodies. What are these Golgi bodies? So Camillo Golgi, who studied or observed these structures for first time, these are darkly stained, okay, darkly stained tubular structures. They are arranged one upon the other. So consists a number of flattened disc-shaped sac-like structures. So ನೋಡಿ ಹೇಗೆ ಕಾಣಿಸ್ತಾ ಅಂತ ನಿಮಗೆ ಒಂದ್ಸರಿ ಆ ಚಿತ್ರ ನಿಮಗೆ ಹಾಕಿದ್ರೆ, ಎಸ್ ನೋಡಿ, ಗಾಲ್ಗಿ ಆಪರೇಟರ್ಸ್ ಅಥವಾ ಗಾಲ್ಗಿ ಬಾಡೀಸ್ ಅಂತ ಕರಿತೀವಲ್ವಾ. ಈ ಗಾಲ್ಗಿ ಬಾಡೀಸ್ ಅನ್ನ ನೀವು ಸ್ಟಡಿ ಮಾಡಿ, ಕೆಮಿಲೋ ಗಾಲ್ಗಿ. ಸೊ ಫಸ್ಟ್ ಅಬ್ಸರ್ವ್ ದೀಸ್ ಸ್ಟ್ರಕ್ಚರ್ಸ್, ಓಕೆ, ಅದಕ್ಕೆ ದೇ ಆರ್ ಗಾಲ್ಗಿ ಆಪರೇಟರ್ಸ್ ಅಂತ ಕರೀತಾರೆ ಅಂತ. ಸೊ ದೇ ಅರೇಂಜ್ಡ್ ಈಚ್ ದಿಸ್ ಗಾಲ್ಗಿ ಆಪರೇಟರ್ಸ್, ಇಟ್ ಕನ್ಸಿಸ್ಟ್ ನಂಬರ್ ಆಫ್ flattened disc shaped the sac-like structures. Those sac-like structures are called cistern. So ಇವನ್ನ ನಾವು ಸಿಸ್ಟರ್ನೆ ಅಂತ ಕರೆಯೋದು. ಸೊ ಸಿಸ್ಟರ್ನೆ ದೇ ಆರ್ ಫೌಂಡ್ ಇನ್ ಗಾಲ್ಗಿ ಆಪರೇಟರ್. ಇದಷ್ಟು ಸೇರಿ ಇಡೀ ಸ್ಟ್ರಕ್ಚರ್ ಸೇರಿ ಗಾಲ್ಗಿ ಆಪರೇಟರ್ಸ್ ಅಂತ. ಅದರಲ್ಲಿ ದಿ ಸಿಸ್ಟರ್ನೆ ದೇ ಅರೇಂಜ್ಡ್ ಒನ್ ಅಪಾನ್ ದಿ ಅದರ್ ಲೈಕ್ ಎ ಪೈಲ್ಸ್ ಆಫ್ ಕಾಯಿನ್ಸ್. ದೇ ಸ್ಟಾಕ್ಡ್ ಒನ್ ಅಪಾನ್ ದಿ ಅದರ್. So and each structure is a flattened disc shaped sac. That sac is called a cistern. Okay, ಇವನ್ನ. And each cistern it has one convex surface. So it is a convex surface ಇದೆ. This convex surface is called a cis. Okay, so ಈ convex surface ಇದೆಯಲ್ಲ, ಇದನ್ನ ನಾವು cis ಅಂತ ಕರಿತೀವಿ. ಬೇಕಾದ್ರೆ ನಾವು ಫಾರ್ಮಿಂಗ್ ಫೇಸ್ ಅಂತ ಕೂಡ ಕರಿಬಹುದು. ಓಕೆ, ಫಾರ್ಮಿಂಗ್ ಫೇಸ್ ಅಂತ. ಓಕೆ, ಅಂಡ್ ಅನದರ್ ಕಾನ್ಕೇವ್. ಈ ಕಾನ್ಕೇವ್ ಸರ್ಫೇಸ್ ಇದೆಯಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಅ ಟ್ರಾನ್ಸ್. ಸೊ ಇದನ್ನ ಟ್ರಾನ್ಸ್ ಅಂತ ಕರೀತಾರೆ. ಸೊ ಇದನ್ನ ನಾವು ಮೆಚೂರಿಂಗ್ ಫೇಸ್ ಅಂತ ಕೂಡ ಅನ್ಬಹುದು. ಸೊ ಮೆಚೂರಿಂಗ್ ಫೇಸ್ ಯಾಕೆ ಹಿಂಗೆ ಅಂತ ಕರೀತಾರೆ ಅಂದ್ರೆ, ಯಾವುದು ಇದ್ರ ಮೇನ್ ಕೆಲಸ ಪ್ಯಾಕೇಜಿಂಗ್. ಸೊ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್ ಅಂತಕ್ಕಂಥದ್ದು. ಅದಕ್ಕೆ ಯಾವುದೇ ಮೆಟೀರಿಯಲ್ಸ್ ಅನ್ನು ಪ್ಯಾಕೇಜ್ ಮಾಡ್ತಕ್ಕಂಥವು ಒಳಗೆ ಎಂಟ್ರಿ ಆಗ್ತಕ್ಕಂಥದ್ದು ಫಾರ್ಮಿಂಗ್ ಸರ್ಫೇಸ್ ಇಂದ, ಅವು ಮೆಚೂರ್ ಆಗಿ ಹೊರ ಬರ್ತಕ್ಕಂಥದ್ದು ಸೊ ಟ್ರಾನ್ಸ್ ಸರ್ಫೇಸ್ ಇಂದ. ಹಾಗಾಗಿ ಹೆಸರುಗಳನ್ನ ನಾವು ಕೊಟ್ಟಿದ್ವಿ. ಇವನ್ನ ತಗೊಂಡ್ರೆ ನೀವೀಗ ಒಂದೊಂದನ್ನು ಕೂಡ ಸಿಸ್ಟರ್ನ್ ಅಂತ ಕರಿಬೇಕು. ಓಕೆ, ಸೊ ದಟ್ ಈಸ್ ದ ಥಿಂಗ್ ಹಿಯರ್. ಹಾಗಾಗಿ ನೀವು ಸಿಸ್ಟರ್ನೇ ಬರೆದು ಅದ್ರ ಮುಂದೆ ಏನು ಗಾಲ್ಗಿ ಆಪರೇಟರ್ಸ್ ಅಂತ ಬರೆದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ರಿಸ್ಟೆ. ಕ್ರಿಸ್ಟೆ ಬಂದ್ರೆ ಮೈಟೋಕಾಂಡ್ರಿಯಾ. ಕ್ರಿಸ್ಟೆಗೆ ಯಾರು ಕನೆಕ್ಷನ್ ಇದ್ದಾರೆ? ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಕ್ ಬಂದ್ರೆ ಇವೆಲ್ಲ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ಸ್ ಅಂತ. ಇಡೀ ಆರ್ಗನೆಲ್ಗಳನ್ನ ಮೆಂಬ್ರೇನ್ ಬೌಂಡ್ ಮತ್ತೆ ನಾನ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಇಲ್ಲಿ ರೈಬೋಸೋಮ್ಸ್ ಮತ್ತೆ ನಿಮಗೆ ಸೆಂಟ್ರಿಯೋಲ್ಸ್ ಕಾಣ್ತಿರ್ಬಹುದು. ಅವು ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಒಳಗಡೆ ಸ್ಟಡಿ ಮಾಡ್ತಕ್ಕಂಥವು. ಇನ್ನು ಉಳಿದಿರ್ತಕ್ಕಂಥ ಮೋಸ್ಟ್ ಆಫ್ ಎಲ್ಲವೂ ಮೆಂಬ್ರೇನ್ ಬೌಂಡ್, ಅವನ್ನೆಲ್ಲ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಈ ಮೈಟೋಕಾಂಡ್ರಿಯಕ್ ಬಂದ್ರೆ ಈ ಮೈಟೋಕಾಂಡ್ರಿಯನ್ನು ಕೂಡ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಔಟರ್ ಮೆಂಬ್ರೇನ್ ಕಾಣ್ತಿದೆ ಇಲ್ಲಿ ನಿಮಗೆ, ಹಾಗೆ ಇನ್ನರ್ ಮೆಂಬ್ರೇನ್ ಕಾಣ್ತಿದೆ. ಈ ಚಿತ್ರ ಕೂಡ ಇಂಡಿಪೆಂಡೆಂಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ಕೂಡ 3 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಹಾಗೇನೆ ಕ್ಲೋರೋಪ್ಲಾಸ್ಟ್ ಅನ್ನು ಕೂಡ ಸಪರೇಟ್ ಸ್ಟಡಿ ಡ್ರಾ ಮಾಡೋದು ಕಲಿಬೇಕು. ಈಗ ಈ ಇನ್ನರ್ ಮೆಂಬ್ರೇನ್ ಬಂದ್ರೆ ನೋಡಿ, ಇನ್ನರ್ ಮೆಂಬ್ರೇನ್ ಇಟ್ ಫೋಲ್ಡೆಡ್, ಇನ್ಫೋಲ್ಡೆಡ್. ಓಕೆ, ದ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯನ್ it inwardly folded or infolded, okay, like a pocket. Such infolded structures are called cristae ಅಂತ. ಸೊ ಈ ಕ್ರಿಸ್ಟೆಗಳು ಮೈಟೋಕಾಂಡ್ರಿಯಾದಲ್ಲಿ ಇದಾವೆ. ಅದಕ್ಕೆ ನೀವು ಕ್ರಿಸ್ಟೆ ಬರೆದ ಮುಂದೆ ಮೈಟೋಕಾಂಡ್ರಿಯಾನ್ ಏಕವಚನ, ಮೈಟೋಕಾಂಡ್ರಿಯಾ ಬಹುವಚನ. ಸೊ ಮೈಟೋಕಾಂಡ್ರಿಯಾನ್ ಬರ್ತದೆ ಸಾಕು, ನಿಮ್ಗೆ 1 ಮಾರ್ಕ್ ಬಂದ್ಬಿಡುತ್ತೆ. ಥೈಲಕಾಯ್ಡ್ಸ್. ಸೊ ಥೈಲಕಾಯ್ಡ್ಸ್ ಫೋಟೋಸಿಂಥಸಿಸ್ ಚಾಪ್ಟರ್ ಅಲ್ಲಿ ಬಹಳ ದೊಡ್ಡದಾಗಿ ಸ್ಟಡಿ ಮಾಡ್ತೀರಾ. ಸೊ ಇಲ್ಲೂ ಕೂಡ ಥೈಲಕಾಯ್ಡ್ಸ್ ಅನ್ನ ಓದ್ಬೇಕು. ಇದು ಅನಿಮಲ್ ಸೆಲ್ ಅಲ್ಲಿ ಅಲ್ಲ, ಥೈಲಕಾಯ್ಡ್ಸ್ ಬರ್ತಕ್ಕಂಥದ್ದು ಪ್ಲಾಂಟ್ ಸೆಲ್ ಅಲ್ಲಿ. ಸೊ ಪ್ಲಾಂಟ್ ಸೆಲ್ ಒಟ್ಟಿಗೆ ಸೆಲ್ ಆರ್ಗನೆಲ್, ಅದು ಸೆಲ್ ಆರ್ಗನೆಲ್ ಅಲ್ಲ. ಇಲ್ಲಿ ಪ್ಲಾಂಟ್ ಸೆಲ್ ಬರ್ದಿಲ್ಲ, ಅಷ್ಟು ಫಿಗರ್ ನಿಮಗೆ ಪರಿಚಯ ಆಗುತ್ತೆ. ಇಲ್ಲ ನಾನು ಲೈಟ್ ತೋರ್ಸೋಕ್ಕಾಗತ್ತೆ ನೋಡ್ತೀನಿ. ಓಕೆ, ಸೊ ಯೂಶಲಿ ಡಿಸ್ಕಾರ್ಡ್ ಶೇಪ್ ಅಥವಾ ಲೆನ್ಸ್ ಶೇಪ್, ರಿಬ್ಬನ್ ಶೇಪ್, ಬೇಕಷ್ಟರ ಶೇಪ್ ಇರ್ತವೆ. ಇವು
ಗ್ರೀನ್ ಕಲರ್ ಪಿಗ್ಮೆಂಟ್ ಅನ್ನು ಹೊಂದಿರ್ತವೆ. ಸೊ ಗ್ರೀನ್ ಕಲರ್ ಪಿಗ್ಮೆಂಟ್ ಕ್ಲೋರೋಪ್ಲಾಸ್ಟ್. ಇದು ಪ್ಲಾಸ್ಟಿಡ್ಗಳಂತ ಇವೆಲ್ಲ ಒಟ್ಟಿಗೆ ಅದ್ರಾಗೆ ಗ್ರೀನ್ ಕಲರ್ ಪಿಗ್ಮೆಂಟ್ ಕ್ಲೋರೋಫಿಲ್ ಅನ್ನು ಹೊಂದಿರತಕ್ಕಂಥ ಕ್ಲೋರೋಪ್ಲಾಸ್ಟ್ ಅಂತ ಕರೆಯೋದು ಅಷ್ಟೇ. ಸೊ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ದ ಸ್ಪೇಸ್ ಲಿಮಿಟೆಡ್ ಬೈ ಇನ್ನರ್ ಮೆಂಬ್ರೇನ್, ಅಂದ್ರೆ ಇನ್ನರ್ ಮೆಂಬ್ರೇನ್ ಒಳಗಡೆ ಏನ್ ಸ್ಪೇಸ್ ಇದೆಯೋ ದಟ್ ಈಸ್ ಕಾಲ್ಡ್ ಸ್ಟ್ರೋಮಾ. ಸೊ ಹೆಂಗ್ ಸೈಟೋಪ್ಲಾಸಂ ಇದೆಯಲ್ಲ ಹಂಗೆ ಇದ್ರೊಳಗೆ ಸ್ಟ್ರೋಮಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಪ್ಲಾಂಟ್ಸ್ ಎಲ್ಲ ಇರ್ತವೆ ಇವು. ಸೊ ಈ ಸ್ಟ್ರೋಮಕ್ ಬಂದ್ರೆ ದೇರ್ ಇಸ್ ಎ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇದೆ. ಆ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಒಳಗಡೆ ಹೋದ್ರೆ ನೋಡಿ ಈ ತರ ಅನೇಕ ಡಿಸ್ಕ್ ಶೇಪ್ಡ್ ಮೆಂಬ್ರೇನಸ್ ಸ್ಯಾಕ್ಸ್ ದೇ ಆರ್ ಸ್ಟಾಕ್ಡ್ ಓನ್ ಅಪ್ ಅಂದಿದ್ದಾರೆ. ಈ ತರ ಹೇಳ್ದಲ್ಲ ಸಿಸ್ಟರ್ನೆ, ಅದೇ ತರ ಇಲ್ಲೂ ಕೂಡ ಈ ತರ ಸ್ಟ್ರಕ್ಚರ್ಸ್ ಇರ್ತವೆ. ಇವು ಬೇಕು ಅಷ್ಟಿರ್ತವೆ ಈ ತರ ಆ ಸೆಲ್ ಒಳಗಡೆ. ಎಸ್, ಈ ಚಿತ್ರ ಕೂಡ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನನ್ಗೆ ಎಷ್ಟು ಒಂದೆರಡು ಬೇಕು ಅಷ್ಟು ಬರ್ಕತ್ತಿದ್ದೀನಿ ಅಷ್ಟೇ. ರೈಟ್, ಓಕೆ. ಸೊ ಹೀಗೆ ಇಂಟರ್ ಕನೆಕ್ಟೆಡ್ ಕೂಡ ಆಗಿರ್ತವೆ ಇವು. ರೈಟ್, ಓಕೆ, ಅಫ್ಕೋರ್ಸ್. ಸೊ ಈಗ ಏನ್ ಈ ಮೆಂಬ್ರೇನ್ ಸ್ಟ್ರಕ್ಚರ್ಸ್ ಇದಾವಲ್ಲ, ಇದರಲ್ಲಿ ಈ ಒಂದೊಂದು ಚೇಂಬರ್ ನ ತಗೊಂಡ್ರೆ ಹೇಗಿರುತ್ತೆ ಅಂತ, ಅದು ಒಂದು ಚೇಂಬರ್ ತಗೊಂಡ್ರೆ ಇಮ್ಯಾಜಿನ್ ಮಾಡಿ ನೀವು ಈ ಶೂ ಪಾಲಿಶ್ ಬಾಕ್ಸ್ ಡಬ್ಬಿ ಬರ್ತಾವಲ್ಲ, ಒಂದೊಂದು ಡಬ್ಬಿ ತರ ಅಂತ ಅಂದ್ಕೋಬೇಕಾ ನೀವು. ಅಥವಾ ನೀವು ಯಾವ್ದಾದ್ರು ಇಮೇಜ್ ಮಾಡ್ಬೋದು. ನೀವು ಆನ್ಲೈನ್ ಅಲ್ಲಿ ಹೋಗಿ ಅಥವಾ ನೆಟ್ ಅಲ್ಲಿ ಅಥವಾ ಗೂಗಲ್ ಸರ್ಚ್ ಅಲ್ಲೂ ಎಲ್ಲ ನೀವು ನೋಡಿದ್ರೆ 3D ಚಿತ್ರಗಳು ಇವತ್ತು ನೋಡ್ಬೋದು. ತುಂಬಾ ಅಡ್ವಾನ್ಸ್ ಇದೆ, ಬೇಕಾಷ್ಟು ಮೊಬೈಲ್ ತುಂಬಾ ಚೆನ್ನಾಗಿ ನೀವು ಇವನ್ನೆಲ್ಲ ನೋಡ್ಬೋದು. ತುಂಬಾ ಸುಂದರವಾಗಿ ಇದಾವೆ, ಎಷ್ಟೆಲ್ಲ ವಿಡಿಯೋಗಳು ನೀವು ನೋಡ್ಬೋದು ಅದನ್ನ. ಸೊ ಆ ತರ ಈ ಏನು ಈ ಒಂದ್ರ ಮೇಲೆ ಒಂದು ಇವೆಲ್ಲ ಪ್ಲೇಟ್ ತರ ಜೋಡಿಸಿರ್ತಕ್ಕಂಥ ಈ ಪ್ಲೇಟ್ ತರ ಕಾಣಿಸ್ತವೆ. ಇಲ್ಲಿ ಹೆಂಗೆ ನಾನು ಎಲ್ಲ ಸಿಸ್ಟರ್ನೆ ಅದೇ ತರ ಇರ್ತಕ್ಕಂಥ ಒಂದನ್ನು ಬರೆದು ನಾನು ಹೀಗೆ ಆಗಿರುತ್ತೆ ನೋಡಿ, ಒಂದು ಪ್ಲೇಟ್ ತರದ್ದು. ಎಸ್ ನೋಡಿ, ಈ ತರ ವಿಕ್ಸ್ ಬಾಕ್ಸ್ ಬರ್ತಲ್ಲ ಆ ತರನೋ, ಅಮೃತಾಂಜನ್ ಬಾಕ್ಸ್ ಬರ್ತಲ್ಲ ಆ ತರನೋ. ಸೊ ಇದೆಲ್ಲ ಊಹೆ ಮಾಡ್ಕೋಬೋದು ನೀವು ಅಂತ ನಾನು ಹೇಳ್ತೀನಪ್ಪ. ಓಕೆನಾ? ರೈಟ್, ಓಕೆ. ಸೊ ಈ ತರ ಎಸ್, ಈ ಒಂದು ಇದೇ ಒಂದು ಸಣ್ಣದೊಂದು ಡಬ್ಬಿ ತರ ಇದೆಯಲ್ವ ಇದು. ಸೊ ಈ ತರ ಅನೇಕ ಇವೆಲ್ಲ ಒಂದ್ರ ಮೇಲೆ ಒಂದು ಸ್ಟಾಕ್ ಆಗಿರ್ತಕ್ಕಂಥವು. ಇವೆಲ್ಲ ಸ್ಟಾಕ್ ಆಗಿರೋ ಒಟ್ಟು ರಚನೆಯನ್ನ ಗ್ರಾನ ಅನ್ಬೇಕು, ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ಓಕೆ, ಸೊ ಗ್ರಾನ. ಓಕೆ, ಗ್ರಾನ ದ ಸ್ಟ್ರಕ್ಚರ್ಸ್ ಇನ್ ಕ್ಲೋರೋಪ್ಲಾಸ್ಟ್ ವೇರ್ ನಂಬರ್ ಆಫ್ ದೀಸ್ ಪ್ಲೇಟ್ಸ್. ಇವನ್ನೇ ಥೈಲಾಕಾಯ್ಡ್ ಅಂತ ಕರೆಯೋದು. ಓಕೆ, ಸೊ ಥೈಲಾಕಾಯ್ಡ್ಸ್. ಓಕೆ, ಸೊ ದೀಸ್ ವಾಟ್ ಆರ್ ಥೈಲಾಕಾಯ್ಡ್ಸ್? ದೀಸ್ ಆರ್ ದ thin membranous small disc like structures. So having a inner space called a lumen. ಒಳಗಡೆ ಸ್ಪೇಸ್ ಅನ್ನ lumen ಅಂತ ಕರಿಬೇಕು. Such sacs are called thylakoids. These thylakoids they arranged one upon the other, they stacked one upon the other. So to form a structure that is called grana. Granum ಏಕವಚನ, ಗ್ರಾನ ಇವೆಲ್ಲ ಸೇರಿಸಿ ಬಹುವಚನ ಅಂತ. ಸೊ ಈ ಗ್ರಾನದ ಒಂದೊಂದು ತಿನ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ ಏನಿದಾವೋ ಇವನೇನೋ ಥೈಲಾಕಾಯ್ಡ್ ಅಂತ ಕರೆಯೋದು. ಎಸ್, ಹಾಗೆ ಥೈಲಾಕಾಯ್ಡ್ ನೀವು ಕ್ಲೋರೋಪ್ಲಾಸ್ಟ್ ಆರ್ಗನೆಲ್ ಅಲ್ಲಿ ಬರ್ತವೆ ಅಂತ ಬರಿಬೇಕು. ನೋಡಿ, ಇಡೀ ಸ್ಟ್ರಕ್ಚರ್ ಪ್ಲಾಂಟ್ಸ್ ಎಲ್ಲ ಅನಿಮಲ್ಸ್ ಚೆನ್ನಾಗಿ ಗೊತ್ತಿದ್ದೀವಲ್ಲ, ಎಷ್ಟು ಈಜಿ ಬರಿಬೋದು ನೀವು ಅಂತ. ಹಾಗೆ ಥೈಲಾಕಾಯ್ಡ್ ಮುಂದೆ ನೀವೇ ಬರೀತೀರಿ ಕ್ಲೋರೋಪ್ಲಾಸ್ಟ್. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯೋಲಸ್. ಎಲ್ಲರಿಗೂ ಗೊತ್ತಿದೆ ನ್ಯೂಕ್ಲಿಯಸ್. ಒಳಗಡೆ ನ್ಯೂಕ್ಲಿಯೋಲಸ್ ಇಲ್ಲಿ ಕಾಣ್ತಿದೆ ಅಲ್ವಾ? ಸೊ ನ್ಯೂಕ್ಲಿಯೋಲಸ್ ಇದ್ರೊಳಗಡೆ ಇರ್ತಕ್ಕಂಥದ್ದು, ಅದನ್ನ ಬರೀತೀರಾ ನ್ಯೂಕ್ಲಿಯಸ್. ಇದ್ರ ಮುಂದೆ ನ್ಯೂಕ್ಲಿಯಸ್ ಬರೀಬೇಕು. ನ್ಯೂಕ್ಲಿಯೋಲಸ್ ಮುಂದೆ ಯಾವ ಆರ್ಗನ್ ಅಲ್ಲಿ ಎಲ್ಲಿದೆ? ನ್ಯೂಕ್ಲಿಯಸ್ ಅಲ್ಲಿದೆ ಅಂತ ಅನ್ನೋದಕ್ಕೆ. ನೆಕ್ಸ್ಟ್ ಟೋನೋಪ್ಲಾಸ್ಟ್. ಟೋನೋಪ್ಲಾಸ್ಟ್ ಹೋದ್ರೆ ಈ ನಮ್ಮ ಲೈಸೋಸೋಮ್ ಬಿಡಬೇಕು. ಲೈಸೋಸೋಮ್ ಸರೌಂಡೆಡ್ ಬೈ ಅನ್ ಔಟರ್ ಥಿನ್ ಮೆಂಬ್ರೇನ್. ಸೊ ದಟ್ ಥಿನ್ ಮೆಂಬ್ರೇನ್ ದಟ್ ಎನ್ಸರ್ಕಲ್ ಎನ್ಕ್ಲೋಸ್ಡ್ ದ ಲೈಸೋಸೋಮ್. ಸೊ ದಟ್ ಈಸ್ ಕಾಲ್ಡ್ ದ ಟೋನೋಪ್ಲಾಸ್ಟ್. ಹಾಗೆ ಟೋನೋಪ್ಲಾಸ್ಟ್ ಅಂತಕ್ಕಂಥದ್ದು ಲೈಸೋಸೋಮ್ ಸುತ್ತ ಇರ್ತಕ್ಕಂಥ ಮೆಂಬ್ರೇನ್. ಹಾಗಾಗಿ ಇಲ್ಲಿಗೆ ನೀವು ಲೈಸೋಸೋಮ್ ಅನ್ನ ಬರೀಬೇಕು. ಸಿಸ್ಟರ್ನೆ, ಗಾಲ್ಗಿ ಆಪರೇಟರ್ಸ್ ಬರೀತೀರಿ, ಕ್ರಿಸ್ಟೆ ಮೈಟೋಕಾಂಡ್ರಿಯಾ ಬರೀತೀರಿ, ಥೈಲಾಕಾಯ್ಡ್ ಕ್ಲೋರೋಪ್ಲಾಸ್ಟ್ ಅನ್ನ, ಹಾಗೆ ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯಸ್ ಅನ್ನ, ಹಾಗೆ ಟೋನೋಪ್ಲಾಸ್ಟ್ ವ್ಯಾಕ್ಯೂಲ್ ಅನ್ನ ಬರೀತೀರಿ. ಸೊ ಇಲ್ಲಿಗೆ 5 ಮಾರ್ಕ್ಸ್ ನಿಮ್ಗೆ ಈಜಿಯಸ್ ಸಿಗುತ್ತೆ. ಅದಕ್ಕಾಗಿ ಈ ಫಿಗರ್ ನಾನು ಹಾಕೊಂಡಿದ್ದು. ರೈಟ್, ಎಸ್, ಇದು ಒಂದು ಫಿಗರ್. ಇದ್ರ ಜೊತೆಗೆ ನೆಕ್ಸ್ಟ್ ನಾನು ಇನ್ನೊಂದು ನೆಕ್ಸ್ಟ್ ಪೇಪರ್ ಇದೆಯಲ್ಲ ಅದರಲ್ಲಿ ನೋಡಿ, ಸೆಲ್ ಬಗ್ಗೆ ಬಹಳ ಗೊತ್ತಿರ್ಬೇಕು. ನಾವು ಒಂಚೂರು ಟಚ್ ಮಾಡ್ತಿದ್ವಿ ಅಷ್ಟೇನೆ. ಸೊ ಮತ್ತೊಂದು ಕ್ವಶನ್ ಇನ್ನೊಂದು ಪೇಪರ್ ಅಲ್ಲಿ ಇದೆ, ನೆಕ್ಸ್ಟ್ ಕಮಿಂಗ್ ಪೇಪರ್ ನಾವು ಮಾಡ್ತೀವಿ. ಅದ್ರೊಳಗಡೆ ಇನ್ನೊಂದು ಕನ್ಸರ್ನ್ ಇರೋ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ವಾಟ್ ಆರ್ ದ ಫಂಕ್ಷನ್ಸ್? ಮೆನ್ಷನ್ ಒನ್ ಫಂಕ್ಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಆರ್ಗನಲ್ಲೇ. ಇದಕ್ಕೆ ಸಂಪಟ ಮತ್ತೆ 5 ಮಾರ್ಕ್ಸ್. ನೋಡಿ, ಚಿತ್ರಕ್ಕೆ 5 ಮಾರ್ಕು. ಈಗೇನು ಹೇಳಿದ್ವಳ ಯಾವ ಸ್ಟ್ರಕ್ಚರ್ ಯಾವ ಆರ್ಗನಲ್ಲಿ ಬರುತ್ತೆ ಅಂತ, ಹಾಗೆ ಚೆನ್ನಾಗಿ ಥರವಾಗಿರ್ಬೇಕಂತ. ಹಾಗೇನೆ ಮೆನ್ಷನ್ ಒನ್ ಫಂಕ್ಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಆರ್ಗನೆಲ್ಲೇಸ್. ಸೊ ಇವ್ರದ್ದೊಂದು ಫಂಕ್ಷನ್ ಬರಿಬೇಕಂತೆ.
5 ಆರ್ಗನೆಲ್ಲ ಕೇಳಿರ್ತಾನೆ, 5 ಫಂಕ್ಷನ್ ಗೊತ್ತಿರ್ಬೇಕು ಚೆನ್ನಾಗಿ ನಿಮಗೆ, 5 ಮಾರ್ಕ್ಸ್ ಬರುತ್ತೆ. ಮೊದಲೇ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡಿ, ಇಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಕಾದ್ರೆ ಇವನ್ನ RER ಅಂತ ಕರಿವಂತ ಹೇಳಿದೆ ನಾನು, RER. ಹಾಗೆ ಸ್ಮೂತ್ ಅನ್ನ ಇವನು SER ಅಂತ ಕರಿಬೇಕಂತ ಹೇಳಿದೆ ಅಲ್ವಾ, ಎಸ್. ಸೊ RER ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇವ್ರದ್ದು ಫಂಕ್ಷನ್ ಒಟ್ಟಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ ಕೇಳಿದ್ದಾರೆ ಇಲ್ಲಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಏನ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಆಗ್ಲೇ ಹೇಳಿದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಎಲ್ಲ ಫ್ರೇಮ್ ವರ್ಕ್ ಅನ್ನ ಕೊಡ್ತಕ್ಕಂಥವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ಹಿಯರ್ ದೇರ್ ಆರ್ ಇಟ್ ಇಸ್ ಎ ರೆಟಿಕ್ಯುಲೇಟ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವು ಹೀಗೆ ಹೇಳ್ಬೋದು, ಇಟ್ ಇಸ್ ಎ ನೆಟ್ವರ್ಕ್ ಆಫ್ ಅ ಟೀನಿ ಟ್ಯೂಬ್ಯೂಲ್ಸ್. ನೆಟ್ವರ್ಕ್ ಆಫ್ ಅ ನೆಟ್ವರ್ಕ್, ಇದೊಂದು ನೆಟ್ವರ್ಕ್, ಇದೊಂದು ನೆಟ್ವರ್ಕ್. ನೆಟ್ವರ್ಕ್ ಇದು ತುಂಬಾ ಬೇಕಾಚಿದೆ, ನಾವು ಕ್ಲಮ್ಸಿ ಆಗ್ಬೇಕು ಬರಿಬಾರ್ದು ಅಂತ ಹಂಗಲ್ಲೊಂದು ಬರ್ತೀವಿ ಅಷ್ಟೇ. ಸೊ ಎ ನೆಟ್ವರ್ಕ್ ಆಫ್ ಅ ಟೀನಿ ಟ್ಯೂಬ್ಯೂಲ್ಸ್ ದಟ್ ಆರ್ ಸ್ಕ್ಯಾಟರ್ಡ್ ಸೊ ಇನ್ ದ ಸೈಟೋಪ್ಲಾಸಮ್. ನೋಡಿ, ದ ನೆಟ್ವರ್ಕ್ ರೆಟಿಕ್ಯುಲಮ್ ಪದ ಅದನ್ನೇ, ರೆಟಿಕ್ಯುಲಮ್ ಅಂದ್ರೆ ನೆಟ್ವರ್ಕ್ ಅಂತ. ದ ನೆಟ್ವರ್ಕ್ ಆರ್ ರೆಟಿಕ್ಯುಲಮ್ ಆಫ್ ಅ ಟೈನಿ TIN ಸ್ಮಾಲ್, ಸೊ ಟೈನಿ ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್ ದಟ್ ಆರ್ ಸ್ಕ್ಯಾಟರ್ಡ್ ಸೊ ಇನ್ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್ ಈಸ್ ಕಾಲ್ಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಅದನ್ನೇ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಕ್ಕಂಥದ್ದಲ್ವಾ. ಸೊ ದೀಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, so they are of two types depending upon presence or absence of the ribosomes on the surface. If the ribosomes are present on the surface like this, look at this, so ribosomes, so ಅದ್ರ ಮೇಲೆ ಆತರ ribosomes ಡಿಪಾಸಿಟ್ ಆಗಿದ್ರೆ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂಡ್ ವಿತೌಟ್ ರೈಬೋಸೋಮ್, ನೋಡಿ ಇದ್ರ ಮೇಲೆ ರೈಬೋಸೋಮ್ಸ್ ಮೇಲೆ ಇಲ್ಲಿ ರೈಬೋಸೋಮ್ಸ್ ಇಲ್ಲ. ಸೊ ಹಂಗಾರೆ ಸಚ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ಆರ್ ಡು ನಾಟ್ ಹ್ಯಾವಿಂಗ್ ಎನಿ ರೈಬೋಸೋಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹೀಗೆ ಎರಡು ತರ ನಾವು ಕ್ಲಾಸ್ ಮಾಡಬಹುದು. ಅದ್ರೊಳಗಡೆ ರಫ್ RER ಏನ್ ಕೆಲಸ ಮಾಡ್ತವೆ ಮತ್ತೆ SER ಏನ್ ಕೆಲಸ ಮಾಡ್ತವೆ ಅಂತ ಒಂದು ಫಂಕ್ಷನ್ ಹೇಳ್ಬಿಟ್ರೆ ನಿಮ್ಗೆ ಆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆನಾ? ಈಗ ಬಂದ್ರೆ ದೇ ಅಸೋಸಿಯೇಟೆಡ್ ವಿತ್ ದ ರೈಬೋಸೋಮ್ಸ್. ರೈಬೋಸೋಮ್ಸ್ ಬಗ್ಗೆ ಮಾತಾಡೋ ಬಗ್ಗೆ ಈ ಫಂಕ್ಷನ್ ಹೇಳ್ತೀನಿ. ರೈಬೋಸೋಮ್ಸ್ ದೋಸ್ ಆರ್ ಪ್ರೋಟೀನ್ ಫ್ಯಾಕ್ಟರಿ ವಿಚ್ ಸಿಂಥಸಿಸ್ ವಿಚ್ ಪ್ರೊಡ್ಯೂಸ್ ದ ಪ್ರೋಟೀನ್, ದೇ ಪ್ರಿಪೇರ್ ದ ಪ್ರೋಟೀನ್. ಓಕೆ, ಸೊ ಪ್ರೋಟೀನ್ ಸಿಂಥಸಿಸ್ ಮಾಡ್ತಕ್ಕಂಥ ಮುಂದಿನ ವರ್ಷಕ್ಕೆ ನೀವು ಟ್ರಾನ್ಸ್ಲೇಷನ್ ಅಂತ 5 ಮಾರ್ಕ್ಸ್ಗೆ ದೊಡ್ಡದಾಗ ಓದ್ತೀರಿ. ಓಕೆ, ಇರಲಿ. ಸೊ ಈ ಪ್ರೋಟೀನ್ ಫ್ಯಾಕ್ಟರಿಗಳಿವು. ಹಾಗಾಗಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಬಂದ್ರೆ ರೈಬೋಸೋಮ್ಸ್ ಇದ್ದು ಪ್ರೋಟೀನ್ ತಯಾರು ಮಾಡ್ತವೆ. ಆ ಪ್ರೋಟೀನ್ ತಯಾರು ಮಾಡತಕ್ಕಂಥ ಪ್ರೋಸೆಸ್ಗೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಹಾಯ ಮಾಡ್ತವೆ. ದೇರ್ಫೋರ್ ಸೊ ರಫ್ ನಲ್ಲಿ ಮಾತ್ರ, ಸ್ಮೂತ್ ಅಲ್ಲಿ ಇಲ್ಲಲ್ಲ. ಸೊ ಸ್ಮೂತ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಲ್ವಾ. SER ಅಲ್ಲಿ ಅವೇನು ಇರೋಲ್ಲ, ಯಾರು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನೋ ರೈಬೋಸೋಮ್ಸ್ ಇರಲ್ಲ, ಬಟ್ ರಫ್ ಅಲ್ಲಿ ಇರ್ತಾವಲ್ವಾ. ಹಾಗಾಗಿ these rough endoplasmic reticulum, they involve in the synthesis of proteins and the secretions of those proteins. So that is why here the main function, so they involved in the protein synthesis and secretion. Okay, protein synthesis, okay, synthesis and secretion. So ಇದಕ್ಕೆ ಸಹಾಯ ಮಾಡ್ತಾರೆ ಯಾರು? RER. Okay, so they help in protein synthesis. They involved, ಅವರೇ ಪ್ರೋಟೀನ್ ತಯಾರು ಮಾಡಲ್ಲ ದಯಮಾಡಿ, ರೈಬೋಸೋಮ್ಸ್ ಪ್ರೋಟೀನ್ ತಯಾರು ಮಾಡ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರೆ. ದೇ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್ ಅಂಡ್ ಸೆಕ್ರೇಷನ್. ಯಾರು? ರಫ್. ಇನ್ನ ಸ್ಮೂತ್ ಇದಾರಲ್ಲ, ದೀಸ್ ದೇ ಆರ್ ದ ಸೈಟ್ ಫಾರ್ ಸಿಂಥಸಿಸ್ ಆಫ್ ಲಿಪಿಡ್ಸ್. ಓಕೆ, ದೀಸ್ ಆರ್ ಸೈಟ್ ಫಾರ್ ಸಿಂಥಸಿಸ್ ಆಫ್ ಲಿಪಿಡ್ಸ್. ಲಿಪಿಡ್ ತಯಾರು ಮಾಡ್ತಾರೆ, ಅನೇಕ ಲಿಪಿಡ್ಗಳು ತಯಾರಾಗ್ತವೆ. ದೇ ಆಕ್ಟ್ಸ್ ಆಸ್ ದ ಸೈಟ್ ಫಾರ್ ಸಿಂಥಸಿಸ್ ಆಫ್ ಲಿಪಿಡ್ಸ್ and steroidal hormones. Okay, so steroidal hormones. So this is about the endoplasmic reticulum. ದಯವಿಟ್ಟು ಸಿಂಪಲ್ ಫಂಕ್ಷನ್ಸ್ ಅಂತ ಸರಿಯಾಗಿ ನೋಡ್ಕೊಂಡಿರಿ. ಇನ್ನು ಸೆಲ್ ಸ್ಟ್ರಕ್ಚರ್ ಅವ್ರ ಫಂಕ್ಷನ್ ಇನ್ನೂ ಚೆನ್ನಾಗಿ ಹೇಳ್ತಿರ್ತಾರೆ, ಅದನ್ನ ಕೇಳ್ಕೊಳ್ಳಿ. ಇಲ್ಲಿ ಫಂಕ್ಷನ್ ಅಷ್ಟೇ ನಾವು ಆನ್ಲೈನ್ ಅಲ್ಲಿ ಹೇಳಕ್ಕಾಗೋದು, ಟೈಮ್ ವೇಸ್ಟ್ ಮಾಡಂಗಿಲ್ಲ. ಓಕೆ, ಇದು ಒಂದು ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡಿ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಇದೇ ಕ್ವಶನ್ ಪೇಪರ್ ಮತ್ತೆ ಯಾರನ್ನ ಕೇಳಿದಾರೆ ಈಗ ಫಂಕ್ಷನ್ಗೆ ಗಾಲ್ಗಿ ಆಪರೇಟರ್ಸ್. ಗಾಲ್ಗಿ ಆಪರೇಟರ್ಸ್ ಈಗ ನಾವು ಟಚ್ ಮಾಡಿದ್ವಿ, ಸಿಸ್ಟರ್ನ ಯಾವ್ದಾಗೈತೆ ಅಂತ ನೋಡಕ್ ಹೋಗಿದ್ವಲ್ಲ ಅದು. ಸೊ ಗಾಲ್ಗಿ ಆಪರೇಟರ್ಸ್, ದೇರ್ ಈಸ್ ಅ ಸ್ಟ್ರಕ್ಚರ್ ವೆರಿ ಕ್ಲೋಸ್ ಟು ದ ನ್ಯೂಕ್ಲಿಯಸ್ ಅಂಡ್ ಆಲ್ಸೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ನ್ಯೂಕ್ಲಿಯಸ್ ಎರಡು ಇರ್ತಕ್ಕಂಥ ಹತ್ತಿರಕ್ಕೆ ಇದಿರುತ್ತೆ. ಯಾಕಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೂ ಇವ್ರಿಗೂ ಕನೆಕ್ಷನ್ ಇದೆ ಫಂಕ್ಷನ್ ವಿಷಯದಲ್ಲಿ. ಹಾಗಾಗಿ ಸೊ ಗಾಲ್ಗಿ ಆಪರೇಟರ್ಸ್, ದೀಸ್ ಆರ್ ದ ಡಾರ್ಕ್ಲಿ ಸ್ಟೈನ್ಡ್ ಸ್ಟ್ರಕ್ಚರ್ಸ್ ಕನ್ಸಿಸ್ಟ್ ನಂಬರ್ ಆಫ್ ಫ್ಲಾಟ್ ಅಂಡ್ disc shaped structures which are arranged one upon the other. So is called Golgi operators, observed by Camillo Golgi for first time. And each Golgi apparatus consists number of
these are disc shaped sacs, those are called cistern. Cistern consists the convex surface, that is called forming surface, and the concave surface, that is called a trans or matured surface ಅಂತ ಈಗ ತಾನೇ ಹೇಳಿದ್ವಿ. What is the main function of this Golgi apparatus? ಅದೇ ತಾನು ಇಲ್ಲಿ ಬರೀಬೇಕಂತ ಎಕ್ಸಾಮ್ ನಾಗೆ. The main function of this Golgi apparatus is packaging the materials. Packaging the materials, so they collect so many materials that are they may be useful or useless. ಬೇರೆ ಬೇರೆ ತರ ಇರ್ತಕ್ಕಂಥ ಎಷ್ಟೆಲ್ಲ ಮೆಟೀರಿಯಲ್ಸ್ ಇದ್ರಾಗೆ ಬರ್ತಾ ಇರ್ತವೆ. ಈ ಸಿಸ್ ಸರ್ಫೇಸ್ ಏನಿದೆ ಅಥವಾ ಫಾರ್ಮಿಂಗ್ ಫೇಸ್ ಇದೆಯಲ್ಲ, ಈ ಫಾರ್ಮಿಂಗ್ ಫೇಸ್ ಇಂದ ಫ್ಯೂಸ್ ಆಗ್ತವೆ ಮೆಟೀರಿಯಲ್ಸ್. ಸೊ ಅವು ಅದಕ್ಕೆ ಗಾಳಿ ಎಂಡೋಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಮೂಲದಿಂದ ಬರ್ತಕ್ಕಂಥವೆಲ್ಲ ಇರ್ತವೆ. ಸೊ ಆ ತರ ಬಂದಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿದೆ ಅದನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು ಫಾರ್ಮಿಂಗ್ ಸರ್ಫೇಸ್. ಆಮೇಲೆ ದೇ ಮೂವ್ ಟುವರ್ಡ್ಸ್ ದ ಮೆಚೂರಿಂಗ್ ಸರ್ಫೇಸ್, ದಟ್ ಈಸ್ ಅ ಟ್ರಾನ್ಸ್ ಸರ್ಫೇಸ್. ಅಂಡ್ ಫೈನಲಿ ದೇ ಫಾರ್ಮ್ ಎ ಮೆಂಬ್ರೇನ್ ಬೌಂಡ್ ಪ್ಯಾಕೇಜ್. ಸೊ ದಟ್ ಈಸ್ ಅ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಂತ ಕರೆಯೋದು. ಇದು ಫುಲ್ ಮೆಂಬ್ರೇನ್ ಬೌಂಡ್ ಆದ್ಮೇಲೆ ಅದನ್ನ ರಿಲೀಸ್ ಮಾಡುತ್ತೆ. ನೋಡಿ, ಇಲ್ಲಿಂದ ಇದು ರಿಲೀಸ್ ಆಗಿ ಹೋಗ್ತಕ್ಕಂಥದ್ದು ಒಂದು ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ದಿಸ್ ಒನ್ ಲೇಟರ್ ಇಟ್ ಇಸ್ ಕಾಲ್ಡ್ ಲೈಸೋಸೋಮ್. ಇವನ್ನ ಕೆಲವು ಲೈಸೋಸೋಮ್ಸ್ ಅಂತ ಕರಿತೀವಿ. ಸೊ ಅದ್ರೊಳಗಡೆ ಏನಂತ ಮುಂದಿನ ಫಂಕ್ಷನ್ ನೋಡೋಣ. ಸೊ ಟೋಟಲಿ ದ ಮೇನ್ ಫಂಕ್ಷನ್ ಇಸ್ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್, and those materials after packed the membrane bound packed materials, they are released either in ರಿಲೀಸ್ ಆದ ಸೀದೆವನ್ನ ಸೆಲ್ ಹೊರಗೆ ಹಾಕತ್ತವ ನಾವು. ಸೊ ಈ ತರ ಸೆಲ್ಲಿಂದ ಹೊರಗಡೆಗೆ ಅಥವಾ ಸೈಟೋಪ್ಲಾಸಮ್ಗೋ ಎಲ್ಲೂ ರಿಲೀಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಟೋಟಲಿ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್ ಅಂಡ್ ಡಿಸ್ಚಾರ್ಜ್ ದೋಸ್ ಪ್ಯಾಕ್ಡ್ ಮೆಟೀರಿಯಲ್ಸ್ ಐದರ್ ಸೈಟೋಪ್ಲಾಸಮ್ ಆರ್ ಔಟ್ಸೈಡ್ ದ ಸೆಲ್. ಸೊ ಅದು ಅದರ ಮೇನ್ ಫಂಕ್ಷನ್ ಅಂತ ಒಂದು. ಇನ್ನು ಎರಡನೇ ಫಂಕ್ಷನ್ ಇದೇನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಪಕ್ಕದಲ್ಲಿನೇ ನಾನು ಆಗ್ಲೇ ಹೇಳ್ದಂಗೆ ಎಂಡೋಪ್ಲಾಸ್ಮಿಕ್ ಮೇಲೆ ರೈಬೋಸೋಮ್ಸ್ ಇದಾವೆ, ಪ್ರೋಟೀನ್ ತಯಾರು ಮಾಡ್ತಾ ಅಂತ ಹೇಳಿದೆ. ಅದರಲ್ಲಿ ಕೆಲವು ಪ್ರೋಟೀನ್ಸ್ ಅನ್ನ ಈ ಸಿಸ್ಟರ್ನ ಒಳಗಡೆ ಬರ್ತವೆ. ಅದಕ್ಕೆ ಇದಕ್ಕೂ ಎಂಡೋಪ್ಲಾಸ್ಮಿಕ್ಗೂ ತುಂಬಾ ಸಂಬಂಧ ಇದೆ. ಸೊ ಈ ಎಂಡೋಪ್ಲಾಸ್ಮಿಕ್ ಮೇಲೆ ತಯಾರಾಗಿರ್ತಕ್ಕಂಥ ಪ್ರೋಟೀನ್ಸ್ ಈ ಸಿಸ್ಟರ್ನ ಒಳಗೆ ಬರ್ತವೆ. ದಿಸ್ ಸಿಸ್ಟರ್ನೆ ಮಾಡಿಫೈ ಸರ್ಟೆನ್ ಪ್ರೋಟೀನ್ಸ್. ದೇರ್ ಫಾರ್ ಎರಡನೇ ಫಂಕ್ಷನ್, ಸಮ್ ಪ್ರೋಟೀನ್ಸ್, ಸಮ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್ ಆರ್ ಮಾಡಿಫೈಡ್ ಇನ್ ದ ಸಿಸ್ಟರ್ನೆ. ಅವು ಫಂಕ್ಷನಲ್ ಪ್ರೋಟೀನ್ಸ್ ಕನ್ವರ್ಟ್ ಆಗಕ್ಕೆ ಈ ಸಿಸ್ಟರ್ನೆ ಸಹಾಯ ಮಾಡ್ತಿರತ್ತೆ. ಅದು ಗಾಲ್ಗಿ ಆಪರೇಟರ್ಸ್ ಇಂದು ಅದೊಂದು. ಇನ್ನು ಇದ್ರ ಬಿಟ್ರೆ ದೀಸ್ ಗಾಲ್ಗಿ ಆಪರೇಟರ್ಸ್ ಆಲ್ಸೋ ಹೆಲ್ಪ್ ಇನ್ ದ ಸಿಂಥಸಿಸ್ ಆಫ್ ಸೊ ಕೆಲವು ಇಂಪಾರ್ಟೆಂಟ್ ಪ್ರೋಟೀನ್ಸ್, ಉದಾಹರಣೆಗೆ ಗ್ಲೈಕೋಪ್ರೋಟೀನ್ಸ್ ಮತ್ತೆ ಗ್ಲೈಕೋಲಿಪಿಡ್ಸ್. ಗ್ಲೈಕೋಪ್ರೋಟೀನ್ಸ್ ಮತ್ತೆ ಗ್ಲೈಕೋಲಿಪಿಡ್ಸ್ ಅಂತ ತಯಾರು ಮಾಡಕ್ಕೂ ಕೂಡ ಈ ಗಾಲ್ಗಿ ಆಪರೇಟರ್ ಸಹಾಯ ಮಾಡ್ತಿರುತ್ತೆ. ಸೊ ಇಷ್ಟು ಫಂಕ್ಷನ್ಸ್, 3 ಫಂಕ್ಷನ್ಸ್ ನನಗೆ ಹೇಳಿದ್ರಾಗೆ. ಓಕೆ, ಆ 3 ಫಂಕ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ನಮಗೆ ಮಾರ್ಕ್ಸ್ ಕೊಡ್ತೀವಿ. ಒಂದು ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್ ಮೊದಲನೇದು, ಎರಡನೇದು ಮಾಡಿಫಿಕೇಶನ್ ಆಫ್ ಸರ್ಟೆನ್ ಪ್ರೋಟೀನ್ಸ್ ಇನ್ ದ ಸಿಸ್ಟರ್ನೆ, ಕೊನೆಯದು ಸೊ ಇಟ್ ಇನ್ ಗಾಲ್ಗಿ ಆಪರೇಟರ್ಸ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಸಿನ್ಸ್ ಆಫ್ ಸರ್ಟೆನ್ ಗ್ಲೈಕೋಪ್ರೋಟೀನ್ಸ್ ಅಂಡ್ ಗ್ಲೈಕೋಲಿಪಿಡ್ಸ್. ಓಕೆ, ಈಗ ನಾವು ಗಾಲ್ಗಿ ಆಪರೇಟರ್ಸ್ ಆಯ್ತು. ಮತ್ತೇನ್ ಕೊಟ್ಟಿದ್ದಾರೆ ಇದ್ರೊಳಗಡೆ? ಎಸ್, ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಅದಕ್ಕಾಗಿ ನೀವು ರೆಡಿ ಇದಾಗಲೇ ಹೇಳಿದ್ವಿ. ಸೊ ಇದನ್ನ ಯಾಕೆ ಬರ್ದಿದ್ವಿ ಆಗ್ಲೇ ನಾವು? ಎಸ್, ಥೈಲೋಕಾಯ್ಡ್ಸ್ ಎಲ್ಲಿದಾವೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳಕ್ ಬರದ್ವಿ. ಈಗ ಇದ್ರ ಫಂಕ್ಷನ್ ಹೇಳ್ಬೇಕು ನಾವೀಗ. ತುಂಬಾ ಚೆನ್ನಾಗಿದೆ ಫಂಕ್ಷನ್ ಅನ್ನ ಫೋಟೋಸಿಂಥಸಿಸ್ ಅಲ್ಲಿ ನಿಮ್ಗೆ ಹೇಳ್ತಾರೆ. ನಾನು ಇಲ್ಲಿ ಶಾರ್ಟ್ ಆಗಿ ಹೇಳ್ತೀನಿ ಕ್ವಶನ್ ಪೇಪರ್ ಕಾರಣಕ್ಕಾಗಿ. ಸೊ ನಾನು ಆಗ ಹೇಳಿದಾಗ ಗ್ರಾನದಲ್ಲಿ ಬಂದ್ರೆ ಥೈಲೋಕಾಯ್ಡ್ಸ್ ಎಲ್ಲ ಅರೇಂಜ್ ಆಗಿದಾವೆ. ಸೊ ಒಂದು ಗ್ರಾನ ಇನ್ನೊಂದು ಗ್ರಾನಕ್ಕೆ ಇಂಟರ್ ಕನೆಕ್ಟೆಡ್ ಮಾಡಕ್ಕೆ ಸ್ಟ್ರೋಮಾ ಲ್ಯಾಮೆಲ್ಲೆ ಅಥವಾ ಫ್ರೆಟ್ ಚಾನಲ್ ಅಂತ ಇದಾವಲ್ಲ ಇವು. ಸೊ ಇದೆಲ್ಲ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇದು. ಈ ಒಂದು ಗ್ರಾನಕ್ಕೆ ಬಂದ್ರೆ, ಗ್ರಾನದೊಳಗಡೆ ಥೈಲೋಕಾಯ್ಡ್ ಬಂದ್ರೆ, ಥೈಲೋಕಾಯ್ಡ್ ಬರ್ದಿದ್ವಲ್ಲ, ಈ ಥೈಲೋಕಾಯ್ಡ್ ಮೆಂಬ್ರೇನ್ ಔಟರ್ ಸರ್ಫೇಸ್ ಮತ್ತೆ ಇನ್ನರ್ ಸರ್ಫೇಸ್ ಅಲ್ಲಿ ಅನೇಕ ಪಿಗ್ಮೆಂಟ್ ಗಳ ಗುಂಪಿದೆ. ಆ ಪಿಗ್ಮೆಂಟ್ ಗಳ ಗುಂಪು ನೋಡಿ, ಹೀಗೆ ಇಲ್ಲೊಂದು ಗುಂಪು ಎಲ್ಲ ತರ ಪಿಗ್ಮೆಂಟ್ ಗಳ ಗುಂಪಿದೆ. ಆ ಪಿಗ್ಮೆಂಟ್ಸ್ ಅಲ್ಲಿ ಏನಿದಾವೆ, ಯಾರ್ಯಾರಿದ್ದಾರೆ? ಒಂದೊಂದು ಗುಂಪಲ್ಲಿ ಒಬ್ಬನೇ ಒಬ್ಬ ಕ್ಲೋರೋಪ್ಲಾಸ್ಟ್ ಎ ಅಂತ ಇರ್ತಾನೆ. ಕ್ಲೋರೋಫಿಲ್ ಎ ಅಂತ, ಕ್ಲೋರೋಫಿಲ್ ಎ ಇರ್ತಾನೆ ಒಬ್ಬ ಮಾತ್ರ. ಇನ್ನು ಉಳಿದಂತದ್ರಾಗೆ ಕ್ಲೋರೋಫಿಲ್ ಬಿ ಎಷ್ಟೋ ಜನ ಇರ್ಬೋದು, ಹಾಗೆ ಕ್ಸಾಂಥೋಫಿಲ್ ಇರ್ತವೆ, ಹಾಗೆ ಕೆರಟಿನಾಯ್ಡ್ಸ್ ಇರ್ತವೆ. ಬಟ್ ಆ ಇಡೀ ಗುಂಪಲ್ಲಿ ಒಂದು ಕ್ಲೋರೋಫಿಲ್ ಎ ಇರ್ತದೆ, ಅದು ರಿಯಾಕ್ಷನ್ ಸೆಂಟರ್ ಆಗಿ ಅಥವಾ ಆಂಟೆನಾ ಆಗಿ ಕೆಲಸ ಮಾಡ್ತಿರುತ್ತೆ. ಇನ್ನು ಕ್ಲೋರೋಫಿಲ್ ಬಿಗಳು, ಕೆರಟಿನಾಯ್ಡ್ಗಳು ಮತ್ತು ಕ್ಸಾಂಥೋಫಿಲ್ಗಳು ಅವೆಲ್ಲವೂ ಕೂಡ ಈ ರಿಯಾಕ್ಷನ್ ಸೆಂಟರ್ಗೆ ಅಥವಾ ಆಂಟೆನಾಗೆ ಎನರ್ಜಿನ ಸಪ್ಲೈ ಮಾಡ್ತಿರ್ತವೆ. ಓಕೆ, ಸೊ ಅಥವಾ ಎಲೆಕ್ಟ್ರಾನ್ ಸಪ್ಲೈ ಮಾಡ್ತಿರ್ತವೆ ಅಂತ. ಏನ್ ಸನ್ಲೈಟ್ ಬರುತ್ತಲ್ಲ, ಸನ್ ಇಂದ ಬಂದಿರೋ ಲೈಟ್ ಅಲ್ಲಿ ಫೋಟಾನ್ ಬರ್ತಿರ್ತವೆ. ಈ ಫೋಟಾನ್ಗಳೆಲ್ಲವೂ ಕೂಡ ಈ ನಮ್ಮ ಕ್ಲೋರೋಪ್ಲಾಸ್ಟಿನ ಈ ಒಂದು ಥೈಲೋಕಾಯ್ಡ್ ಏನಿದೆಯಲ್ಲ, ಗ್ರಾನದಲ್ಲಿರೋ ಥೈಲೋಕಾಯ್ಡ್ ಮೆಂಬ್ರೇನ್ ಮೇಲೆ ಏನ್ ಈ ತರ ಪಿಗ್ಮೆಂಟ್ಸ್ ಸೆಂಟರ್ ಇದೆಯಲ್ಲ, ಆ ಪಿಗ್ಮೆಂಟ್ ಸೆಂಟರ್ ಅನ್ನ ನಾವು ಫೋಟೋ ಸಿಸ್ಟಮ್ಸ್ ಅಥವಾ ಅವನ್ನ ನಾವು LHC ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಕರಿಬೇಕು. ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫೋಟೋಸಿನ್ಸ್ ಅಲ್ಲಿ. ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಮೇಲೆ ಸನ್ಲೈಟ್ ಬಿದ್ದಾಗ
ಈ ಕ್ಲೋರೋಫಿಲ್ ಎ ಆಗಲಿ ಬಿ ಆಗಲಿ ಕ್ಸಾಂಥೋಫಿಲ್ ಕ್ಯಾಟನೈಡ್ಸ್ ಎಲ್ಲವೂ ಕೂಡ ಸೆನ್ಸ್ ಆಗ್ತವೆ, ಎಕ್ಸೈಟೇಷನ್ ಆಗ್ತವೆ, ಸನ್ಲೈಟ್ ಎನರ್ಜಿ ತಗೊಂಡು ಆಮೇಲೆ ಎಲೆಕ್ಟ್ರಾನ್ಸ್ ಎಮಿಟ್ ಮಾಡಕ್ ಶುರು ಆಗ್ತವೆ. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಗ್ತವೆ. ಮತ್ತೆ ಎಲೆಕ್ಟ್ರಾನ್ಸ್ ಖಾಲಿ ಆದಾಗ ಸ್ಪ್ಲಿಟಿಂಗ್ ಆಫ್ ವಾಟರ್ ಇಂದ ಎಲೆಕ್ಟ್ರಾನ್ಸ್ ಪಡ್ಕೊಂತ ಇರ್ತೇವೆ ಇವು. ಸೊ ಆ ಎಲೆಕ್ಟ್ರಾನ್ಸ್ ಅನ್ನೆಲ್ಲ ರಿಯಾಕ್ಷನ್ ಸೆಂಟರ್ ಕೊಡ್ತವೆ. ಎಲೆಕ್ಟ್ರಾನ್ಸ್ ರಿಯಾಕ್ಷನ್ ಇಂದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೋಗಿ ಸೊ ಎಲೆಕ್ಟ್ರಾನ್ ಇಂದ ಬರೀ ಎನರ್ಜಿ ಬಳಸ್ಕೊಂಡು ATP ತಯಾರಾಗ್ತಿರುತ್ತೆ. ಸೊ ಆತರ ADP ಒಂದು ಇನಾರ್ಗ್ಯಾನಿಕ್ ಫಾಸ್ಫೇಟ್ ತಗೊಂಡು ATP ಆಗೋ ಪ್ರೋಸೆಸ್ ಫೋಟೋ ಫಾಸ್ಫಾರಿಲೇಷನ್, ಅದನ್ನ ಲೈಟ್ ರಿಯಾಕ್ಷನ್ ಅಂತ ಕರಿತಾರೆ. ಅಲ್ಲಿ ದೊಡ್ಡದಾಗ ಓದೋಣ. ಸದ್ಯಕ್ಕೆ ಈಗ ನಮ್ಮ ಕೆಲಸ ಏನಂತ ಓದ್ತಾ ಇದ್ದೀನಿ ನಾನು ಕ್ಲೋರೋಪ್ಲಾಸ್ಟ್ ಇಂದು. ಇಟ್ ಹೆಲ್ಪ್ಸ್ ಇನ್ ದ ಟ್ರ್ಯಾಪಿಂಗ್ ಆಫ್ ಸೋಲಾರ್ ಎನರ್ಜಿ ಅಥವಾ ಟ್ರ್ಯಾಪಿಂಗ್ ಆಫ್ ಲೈಟ್ ಎನರ್ಜಿ. ಇಂಪಾರ್ಟೆಂಟ್, ಇಟ್ ಹೆಲ್ಪ್ಸ್ ಟು ಟ್ರ್ಯಾಪ್ ದ ಲೈಟ್ ಎನರ್ಜಿ. ಸೊ ಲೈಟ್ ಎನರ್ಜಿನ ಟ್ರ್ಯಾಪ್ ಮಾಡಲಿಕ್ಕೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ದ ಎನರ್ಜಿ ಕರೆನ್ಸಿ ಲೈಕ್ ದ ATP and also the reducing age source of energy, that is NADPH. ಸೊ NADPH ಮತ್ತೆ ATP ಗಳನ್ನ ತಯಾರು ಮಾಡ್ಲಿಕ್ಕೆ ಬೇಕಾಗಿರೋ ಎನರ್ಜಿನ ಅಥವಾ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳಕ್ಕೆ ಈ ಕೇಂದ್ರ ಇದು. ಸೊ ದಟ್ ಈಸ್ ವೈ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅ ಲೈಟ್ ರಿಯಾಕ್ಷನ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಹಾಗೆ ಇಟ್ ಹೆಲ್ಪ್ಸ್ ಇನ್ ಟ್ರ್ಯಾಪಿಂಗ್ ಆಫ್ ಲೈಟ್ ಎನರ್ಜಿ ಫಾರ್ ದ ಸಿಂಥಸಿಸ್ ಆಫ್ ಎನರ್ಜಿ ಕರೆನ್ಸಿ ATP ಅಂಡ್ NADPH ಅಂತ ಬರೆದ್ರೆ ಸಾಕು. ಸೊ ಅದು ಕ್ಲೋರೋಪ್ಲಾಸ್ಟ್ ನ ಕೆಲಸ. ಅದನ್ನ ತುಂಬಾ ಚೆನ್ನಾಗಿ ನೀವು ಬರೀಬೇಕು. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ಏನಿದೆ ಇದರಲ್ಲಿ ಲೈಸೋಸೋಮ್. ನಾನು ಆಗ್ಲೇ ಹೇಳಿದೆ ಲೈಸೋಸೋಮ್ ನೋಡ್ತಾ ಇದ್ದೀರಾ. ಸುತ್ತ ಟೋನೋಪ್ಲಾಸ್ಟ್ ಮೆಂಬ್ರೇನ್ ಇದೆ ಅಂತ ಈಗ ತಾನೇ ಮಾತಾಡಿದ್ವಿ. ದಿಸ್ ಲೈಸೋಸೋಮ್ ಇಟ್ ಅಸೋಸಿಯೇಟೆಡ್, ಇಟ್ ಕನ್ಸಿಸ್ಟ್ ಅ ನಂಬರ್ ಆಫ್ ಹೈಡ್ರೋಲೈಟಿಕ್ ಎಂಜೈಮ್ಸ್. ಇದರ ಬಹಳಷ್ಟು ಹೈಡ್ರೋಲೈಟಿಕ್ ಎಂಜೈಮ್ಸ್ ಇದಾವೆ. ಇವೆಲ್ಲ ಹೆಂಗ್ ಬಂದ್ವು? ಇಸ್ ಫಾರ್ಮ್ ಫ್ರಮ್ ದ ಗಾಲ್ಗಿ ಆಪರೇಟರ್ಸ್ ಅಥವಾ ಗಾಲ್ಗಿ ಬಾಡಿಯಿಂದ ಬಂದು ಅಂತ ಹೇಳಿದ್ವಲ್ಲ, ಏನದು ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್. ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಆಗೋದ್ರ ಮೂಲಕ ರಿಲೀಸ್ ಆದಂತ ಇವೇನ್ ವೆಸಿಕಲ್ಸ್ ಓಕೆ, ಚೀಲಗಳು. ಈ ವೆಸಿಕಲ್ಗಳೇ ಲೈಸೋಸೋಮ್ಸ್ ಆಗ್ತಾವ ಮುಂದೆ. ಈ ವೆಸಿಕಲ್ಗಳು ಏನಿದಾವಲ್ಲ, ಈ ವೆಸಿಕಲ್ ಒಳಗಡೆ ನಂಬರ್ ಆಫ್ ಹೈಡ್ರೋಲೈಟಿಕ್ ಎಂಜೈಮ್ಸ್ ಇದಾವೆ. ಹೈಡ್ರೋಲೈಟಿಕ್ ಎಂಜೈಮ್ಸ್ ಅಂದ್ರೆ ಕಾರ್ಬಾಕ್ಸಿಲೇಸೆ ಇದೆ, ಪ್ರೋಟಿಯೇಸೆ ಇದೆ, ಓಕೆ. ಹಾಗೇನೆ ಏನು ಲಿಪಿಡ್ ಅನ್ನು ಮಾಡ್ಲಿಕ್ಕೆ ಲಿಪೇಸೆ ಇದೆ, ಲಿಪೇಸೆ, ಕಾರ್ಬಾಕ್ಸಿಲೇಸೆ, ಪ್ರೋಟಿಯೇಸೆ, ನ್ಯೂಕ್ಲಿಯೇಸೆ ಎಂಜೈಮ್ಸ್ ಇದೆ. ಅವೆಲ್ಲವೂ ಕೂಡ ಹೈಡ್ರೋಲೈಟಿಕ್ ಎಂಜೈಮ್ಸ್ ಇದ್ರೊಳಗಿದೆ. ಸೊ ಇಟ್ ಕನ್ಸಿಸ್ಟ್ ಸಚ್ ಎಂಜೈಮ್ಸ್. Those enzymes they help in the digesting of proteins. Protease digests the proteins, lipase digests the lipids, carboxylase digests the carbohydrates or sugars, and the nucleases digest the nucleic acids. ಸೊ ಅವೆಲ್ಲ ಡೈಜೆಸ್ಟ್ ಮಾಡ್ತಕ್ಕಂಥ ಕೆಲಸ ಇದ್ರದ್ದು. ಅದಕ್ಕಾಗಿ ಇದು ಡೈಜೆಸ್ಟ್ ಮಾಡಿ ಬ್ರೇಕ್ ಡೌನ್ ಮಾಡೋದ್ರಿಂದ ಸೂಸೈಡ್ ಬ್ಯಾಗ್ ಅಂತ ಕೂಡ ಕರೀತಾರೆ. ಆ ಪದ ನಮ್ಮಲ್ಲಿ ಸದ್ಯಕ್ಕೆ ಏನಿಲ್ಲ. ಟೈಮ್ ಬಾಂಬ್ ಅಂತ ಕೂಡ ಹೇಳೋದುಂಟು. ಓಕೆ, ಇರ್ಲಿ ಬಿಡಿ. ಲೈಸ್ ಹಂಗಾರೆ ಕೆಲಸ ಏನಪ್ಪಾ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದ digestion of proteins, carbohydrates, lipids, nucleic acids by using enzymes like hydrolytic enzymes like lipase, protease, carboxylase, nucleases, etc. ಸೊ ಅದು ಕೆಲಸ ಮುಗೀತು. ಸೊ ಇದಾದ್ಮೇಲೆ ಲಾಸ್ಟ್ ಏನು ನಾವು ಓದ್ತಾ ಇದ್ವಿ ರೈಬೋಸೋಮ್. ರೈಬೋಸೋಮ್ ಕೆಲಸ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ. ಇವೆಲ್ಲ ಗ್ರಾನ್ಯುಲರ್ ಸ್ಟ್ರಕ್ಚರ್ಸ್. ಸೊ ದಿ ಸ್ಮಾಲ್ ದೊಡ್ಡ ಪ್ಯಾರಾಕ್ಸಿಮೋಮ್ಸ್. ಓಕೆ, ಇಲ್ಲಿ ಸ್ಮಾಲ್ ಗ್ರಾನ್ಯುಲರ್ ಸ್ಟ್ರಕ್ಚರ್ಸ್ ದೋಸ್ ಆರ್ ಕಾಲ್ಡ್ ರೈಬೋಸೋಮ್ಸ್ ಅಂತ. ಈ ರೈಬೋಸೋಮ್ಸ್ ಆಕ್ಚುಲಿ ಎರಡು ಯೂನಿಟ್ ಇರ್ತವೆ. ಒಂದು ಲಾರ್ಜರ್ ಸಬ್ ಯೂನಿಟ್, ಮತ್ತೊಂದು ಸ್ಮಾಲರ್ ಸಬ್ ಯೂನಿಟ್ ಅಂತ. ಇವೆರಡು ಯೂನಿಟ್ ಸೇರ್ಕೊಂಡು ರೈಬೋಸೋಮ್ ಅನ್ನೋದು. ಈ ಸ್ಮಾಲರ್ ಸಬ್ ಯೂನಿಟ್, ಲಾರ್ಜರ್ ಸಬ್ ಯೂನಿಟ್ ಅವಕ್ಕೆಲ್ಲ ಬೇರೆ ಬೇರೆ ಸೆಡಿಮೆಂಟೇಶನ್ ವ್ಯಾಲ್ಯೂಸ್ ಇದೆ. ಸೊ ಈಗ ಈ ರೈಬೋಸೋಮ್ಸ್ ಪ್ರೋಕ್ಯಾರಿಯೋಟ್ಸ್ ಅಲ್ಲೂ ಇರ್ತವೆ, ಯೂಕ್ಯಾರಿಯೋಟ್ಸ್ ಅಲ್ಲಿ. ಒಂದು ಸೆಲ್ ಅಂದ್ಮೇಲೆ ರೈಬೋಸೋಮ್ ಇದ್ದೇ ಇರುತ್ತೆ ಅಂತ ಅನ್ಕೊಂಬಿಡಿ ನೀವು. ಅದು ಪ್ರೋಕ್ಯಾರಿಯೋಟಿಕ್ ಸೆಲ್ಲರ್ ಆಗಿರ್ಲಿ, ಯೂಕ್ಯಾರಿಯೋಟಿಕ್ ಸೆಲ್ಲರ್ ಆಗಿರ್ಲಿ, ರೈಬೋಸೋಮ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಪ್ರೋಕ್ಯಾರಿಯೋಟಿಕ್ ಸೆಲ್ಗೆ ಹೋದ್ರೆ ಈ ರೈಬೋಸೋಮ್ಸ್ ಎಲ್ಲ 70S ಟೈಪ್ ಇರ್ತವೆ. ಸ್ವೆಟ್ ಬರ್ಜ್ ಅಂತ, ಎಸ್ ಅಂದ್ರೆ ಸ್ವೆಟ್ ಬರ್ಜ್ ಅಂತ. ಇದೆಲ್ಲ ನಾವು ಸೆಂಟ್ರಿಫಿಕೇಶನ್ ಒಳಪಡಿಸಿ ಯಾವ ಗ್ರೇಡೇಷನ್ ಮೇಲೆ ಇವು ಡಿಪಾಸಿಟ್ ಆಗ್ತಾವ ಅದ್ರ ಮೇಲೆ ಇದನ್ನ ಸೆಡಿಮೆಂಟೇಶನ್ ಕೋಎಫಿಸಿಯೆಂಟ್ ಅಂತ. ಇವು ಸೆಡಿಮೆಂಟೇಶನ್ ಕೋಎಫಿಸಿಯೆಂಟ್ ಮೇಲೆ ಇವ್ನ ಹೇಳ್ತಿರೋದು ನಾವು 70S ಪ್ರೋಕ್ಯಾರಿಯೋಟ್ ಅಲ್ಲಿ. ಇನ್ನ ಯೂಕ್ಯಾರಿಯೋಟ್ ಸೆಲ್ಗೆ ಹೋದ್ರೆ 80S ಇರ್ತವೆ. ಯೂಕ್ಯಾರಿಯೋಟ್ ಸೆಲ್ ಅಲ್ಲಿ 80S ಇರ್ತವೆ, ಪ್ರೋಕ್ಯಾರಿಯೋಟ್ ಅಲ್ಲಿ 70S ಇರ್ತವೆ. ಹಾಗಾದ್ರೆ ಯೂಕ್ಯಾರಿಯೋಟ್ ಅಲ್ಲಿ 70S ಇರ್ತಾವ ಅಂದ್ರೆ ಎಸ್ ಇರ್ತವೆ. 70S ಯೂಕ್ಯಾರಿಯೋಟ್ ಅಲ್ಲಿ ಇರ್ತವೆ. ಇಲ್ಲಂದ್ರೆ ಅದೇ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾ ಅಂತ ಆಗ್ಲೇ ಹೇಳಿದ್ನಲ್ಲ, ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ 70S ಕೂಡ ಇರ್ತವೆ. ಸೊ ಓಕೆ, ಇವೆಲ್ಲ ಏನು ನಮ್ಮ ರೈಬೋಸೋಮ್ಸ್. ಇವೇ ಮುಂದೆ ಪ್ರೋಟೀನ್ ತಯಾರು ಮಾಡಕ್ಕೆ ಕೇಂದ್ರಗಳು. ಸೊ ಹಾಗೆ ಪ್ರೋಟೀನ್ ತಯಾರು ಮಾಡ್ತವೆ. ನಿಮ್ಗೆಲ್ಲ DNA ಇಂದ RNA ಆಗಿ mRNA ಮತ್ತು tRNA ಸಹದಿಂದ ಸೊ ಪಾಲಿಪೆಪ್ಟೈಡ್ ಚೈನ್ ತಯಾರಾಗ್ತಿರ್ತವೆ ಪ್ರೋಟೀನ್ಗಳು. ಹಂಗೆ ತಯಾರು ಮಾಡಕ್ಕೆ ಅದಕ್ಕೆ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರೀತಾರೆ. ಓಕೆ, ರೈಟ್. ಸೊ ಹಾಗಾಗಿ ಇಟ್ ಹೆಲ್ಪ್ಸ್ ಇನ್ ದ ಸಿನ್ಸ್ ಆಫ್ ಪ್ರೋಟೀನ್ ಅಂದ್ರೆ ಸಾಕು. ಸೊ ದಿಸ್ ಈಸ್
ಅಬೌಟ್ ಒನ್ ಮೋರ್ ಕ್ವಶನ್. ಹಾಗಾಗಿ ನಾನೀಗ 3 ಈ ಚಿತ್ರ ಬರ್ದಿದ್ರಿಂದ 3 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಕ್ಕಾಯ್ತು. ಸೊ ಹಾಗಾಗಿ ಇದು ಇನ್ಫಾರ್ಮೇಟಿವ್ ಚಿತ್ರ ಬರೆಯೋದು ಹೇಗೆ, ಮತ್ತೆ ಯಾವ ಸ್ಟ್ರಕ್ಚರ್ ಯಾವ ಆರ್ಗನ್ ಅಲ್ಲಿ ಇರ್ತವೆ, ಮತ್ತೆ ಯಾರ ಫಂಕ್ಷನ್ ಏನಂತ ಮೇಜರ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿವಿ. ಸೊ ಥ್ಯಾಂಕ್ ಯು. ಸೊ ಇದು ಸೆಲ್ ಬಗ್ಗೆ ಅನುಕೂಲ ಆಗಿದ್ದು. ವಾಟ್ ನೆಕ್ಸ್ಟ್ ಕ್ವಶನ್? ಎಸ್, ಒನ್ ಮೋರ್ ಕ್ವಶನ್ ಹಿಯರ್. ದೇರ್ ಇಸ್ ಅ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಾಂಡ್ರಿಚ್ ಥೈಸ್ ಅಂಡ್ ಆಸ್ಟ್ರಿಚ್ ಥೈಸ್ ಅಂತ ಇದೆ. ಸೊ ಥೈಸ್ ಎಸ್. ಸೊ ಇವ್ರ ನಡುವೆ ಡಿಫ್ರೆನ್ಸ್ ಬರೀರಿ. ಅವಲ್ ಕೂಡ ಇವು ಕೇಳೋ ಮೋಸ್ಟ್ ಕಾಮನ್ ಕ್ವಶನ್ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇವನ್ನ ಸ್ವಲ್ಪ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಕಾಂಡ್ರಿಚ್ ಥೈಸಿ ಬಂದ್ರೆ ಸಾಮಾನ್ಯ ಸಮುದ್ರವಾಸಿ ಫಿಶ್ಗಳು ಇದಾವಲ್ಲ ಅಲ್ಲಿ ಇವು ಇರ್ತಾರೆ, ಸಮುದ್ರದಲ್ಲಿ ಜಾಸ್ತಿ ಇರೋದು. ಯೂಶುವಲ್ ಮೆರೈನ್ ಇವರೆಲ್ಲ, ಇವರೆಲ್ಲ ಮೆರೈನ್ ಅಂತ ಬರ್ಬಿಡೋಣ. ಸೊ ದೀಸ್ ಆರ್ ಮೆರೈನ್ ಫಿಶಸ್. ಓಕೆ, ಸೊ ಇವರೆಲ್ಲ ಮೆರೈನ್ ಫಿಶಸ್, ದಟ್ ಈಸ್ ದೇ ಆರ್ ಫೌಂಡ್ ಇನ್ ಮೆರೈನ್. ಈ ಕಡೆ ಬಂದ್ರೆ ದೇ ಆರ್ ಬೋತ್ ಮೆರೈನ್ ಆಸ್ ವೆಲ್ ಆಸ್ ಫ್ರೆಶ್ ವಾಟರ್. ಇವರು ಮೆರೈನ್ ಅಲ್ಲೂ ಇರ್ತಾರೆ ಅಂಡ್ ಫ್ರೆಶ್ ವಾಟರ್ ಅಲ್ಲೂ ಇರ್ತಾರೆ. ಹಾಗಾಗಿ ಆ ಎರಡು ಕಡೆ ನೀವು ಬರೀಬಹುದು ಅಂತ. ಇದು ಒಂದು ಡಿಫರೆನ್ಸ್. ಸೊ ಕಾಂಡ್ರಿಚ್ ಥೈಸ್ ದೇ ಪ್ರೆಸೆಂಟ್ ದೀಸ್ ಆರ್ ಆಲ್ ಮೆರೈನ್ ಫಿಶಸ್ ಅಂಡ್ ದೀಸ್ ಆರ್ ಮೆರೈನ್ ಆಸ್ ವೆಲ್ ಆಸ್ ಫ್ರೆಶ್ ವಾಟರ್ ಫಿಶಸ್. ಸೊ ಅದು ಒಂದು ಡಿಫರೆನ್ಸ್. ಅಂದ್ರೆ ಗೊತ್ತಾಯ್ತು ನಿಮ್ಗೀಗ. ಕಾಂಡ್ರಿಚ್ ಥೈಸ್ ಸಮುದ್ರವಾಸದಲ್ಲಿ ಮಾತ್ರ, ಸಮುದ್ರದಲ್ಲಿ ಸಾಲ್ಟ್ ವಾಟರ್ ಮಾತ್ರ ಇರ್ತಾರೆ ಅವರು. ಇವರು ಫ್ರೆಶ್ ವಾಟರ್ ಮತ್ತೆ ಮೆರೈನ್ ಎರಡರಲ್ಲೂ ಕೂಡ ಇರ್ತಾರೆ ಅಂತ ಒಂದು ಮೊದಲೇದು ಗೊತ್ತಾಯ್ತು ನಿಮ್ಗೆ. ಇನ್ನು ಕಾಂಡ್ರಿಚ್ ಥೈಸ್ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹೆಸರೇ ಹೇಳೋ ಹಾಗೆ ದೇರ್ ಎಂಡೋಸ್ಕೆಲೆಟಲ್ ಸಿಸ್ಟಮ್ ಇಟ್ ಈಸ್ ನಾಟ್ ಬೋನಿ. ಇದು ಬೋನಿ ಫಿಶಸ್ ಇಂದ ಆಗಿರ್ತಕ್ಕಂಥದ್ದಲ್ಲ, ಕಾರ್ಟಿಲೇಜ್. ಅದಕ್ಕಾಗಿ ಕಾಂಡ್ರಿಚ್ ಥೈಸ್ ಅಂದ್ರೆ ಕಾರ್ಟಿಲೇಜ್ ಇಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೊ ಹಿಯರ್ ದ ಸ್ಕೆಲೆಟಲ್ ಸಿಸ್ಟಮ್ ಇಸ್ ಕಾರ್ಟಿಲೇಜ್. ಸೊ ಇದು ಕಾರ್ಟಿಲೇಜ್ ಇಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಎಂಡೋಸ್ಕೆಲೆಟನ್ ಇಸ್ ಮೇಡ್ ಅಪ್ ಆಫ್. ಓಕೆ, ಸೊ ಹಿಯರ್ ಎಂಡೋಸ್ಕೆಲೆಟನ್, yes, endoskeleton is made up of so cartilage. So cartilage, so cartilaginous endoskeleton is present anta. But ಇಲ್ಲಿ endoskeleton it is bony skeleton. ಇದು ಬೋನ್ ಇಂದ ಆಗಿರ್ತಕ್ಕಂಥದ್ದು. Bony skeletal system is present. So here endoskeleton is made up of cartilage, endoskeleton is made up of bones ಅಂತ. ಸೊ ಅದು ಇಲ್ಲಿ ಕಾರ್ಟಿಲೇಜ್ ಮೃದ್ವಸ್ಥಿಯಿಂದ ಆಗಿರ್ತವೆ ಇವರೆಲ್ಲ ಮೂಳೆಗಳು. ಇಲ್ಲಿ ಮೂಳೆ ಇರಲ್ಲ, ಮೃದ್ವಸ್ಥಿ ಇರುತ್ತೆ. ಇಲ್ಲಿ ಮೂಳೆಗಳಾಗಿರ್ತವೆ. ಸೊ ಇದೊಂದು ಒಳ್ಳೆಯ ಡಿಫ್ರೆನ್ಸ್ ಅನ್ನು ಬರೀಬಹುದು ಅಂತ. ನೆಕ್ಸ್ಟ್ ಏನ್ ಬರೀಬಹುದು ಅಂದ್ರೆ ಇಲ್ಲಿ ಸೊ ನೋಟೋಕಾರ್ಡ್ ಅದನ್ನು ಬರೀಬಹುದು ನೀವು. ನೋಟೋಕಾರ್ಡ್ ಇಟ್ ಪ್ರೆಸೆಂಟ್ ಆಸ್ ಯೂಶುವಲ್. ಸೊ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಯಾವಾಗಲೂ. ಇಲ್ಲಿ ನೋಟೋಕಾರ್ಡ್ ಇಸ್ ರೀಪ್ಲೇಸ್ಡ್ ಬೈ ವರ್ಟೆಬ್ರಲ್ ಕಾಲಮ್. ಸೊ ವರ್ಟೆಬ್ರಲ್ ಕಾಲಮ್ ಇಲ್ಲಿ ನೋಟೋಕಾರ್ಡ್ ವರ್ಟೆಬ್ರಲ್ ಕಾಲಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬೇಕಾದ್ರೆ ಇದೊಂದು ಪಾಯಿಂಟ್ ಅನ್ನು ನೀವು ಬರಿಬಹುದು ಅಥವಾ ಬಿಡಬಹುದು. ಮೇಜರ್ಗೆ, ಯಾಕಂದ್ರೆ ಸ್ಕೆಲೆಟಲ್ ಸಿಸ್ಟಮ್ ಹೇಳಿರೋದ್ರಿಂದ ಹೇಳೋ ಅವಶ್ಯಕತೆ ಇರಲ್ಲ. ಓಕೆ, ಇರ್ಲಿ. ನೆಕ್ಸ್ಟ್ ಮತ್ತೊಂದು ಏನ್ ಬರಿಬಹುದು ಇದ್ರಾಗಂತಂದ್ರೆ, ನೆಕ್ಸ್ಟ್ ಯೂಶುವಲ್ ಈ ಫಿಶಸ್ ಅನ್ನು ನೋಡಿದ್ರೆ ನೋಡಿ, ಈ ಫಿಶ್ಗಳನ್ನ ನೀವು ನೋಡಿ. ಎಸ್, ಸೊ ಹೀಗೆ ಈ ಫಿಶ್ ನ ನೀವು ಸ್ಟ್ರಕ್ಚರ್ ನ ಊಹೆ ಮಾಡ್ಕೋಬಹುದು. ಓಕೆ, ಮೌತ್ ಪ್ರೆಸೆಂಟ್ ಇನ್ ದ ವೆಂಟ್ರಲ್ ಸರ್ಫೇಸ್. ನೋಡಿ, ಇದು ವೆಂಟ್ರಲ್ ಸರ್ಫೇಸ್ ಅಲ್ಲಿ ಇರುತ್ತೆ. ಮೌತ್ ಇಟ್ ಈಸ್ ವೆಂಟ್ರಲಿ ಲೊಕೇಟೆಡ್ ಮೌತ್ ಇದು. ಓಕೆ, ಸೊ ಮೌತ್ ಓಕೆ ಇಟ್ ಪ್ರೆಸೆಂಟ್ ವೆಂಟ್ರಲಿ. ಸೊ ಕೆಳಗಡೆ ನೋಡಿ, ವೆಂಟ್ರಲಿ ತಲೆ ಕೆಳಭಾಗದಲ್ಲಿ ಇಲ್ಲಿ ಕೆಳಗಿರುತ್ತೆ, ಬಾಯಿ ವೆಂಟ್ರಲ್ ಸೈಡ್ ಇರುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ. ಇಲ್ಲಿ ನೀವು ಮೌತ್ ಬಂದ್ರೆ ಸೊ ಮೌತ್ ಟರ್ಮಿನಲ್ ಮೌತ್ ಇರುತ್ತೆ ಇಲ್ಲಿ. ಓಕೆ, ಸೊ ಹೀಗೆ ಟರ್ಮಿನಲ್ ಮೌತ್ ಇರುತ್ತೆ ಇಲ್ಲಿ. ಎಸ್, ನೋಡಿ ಹೀಗೆ ಬಂದ್ರೆ ಇದು ಮೌತ್ ಅಲ್ಲಿ ಟರ್ಮಿನಲ್ ಮೌತ್ ಇದು. ಸೊ ಇದು ಟರ್ಮಿನಲ್ ಮೌತ್ ಇರ್ತಕ್ಕಂಥದ್ದು, ಇದು ಟರ್ಮಿನಲ್. ಹಾಗಾಗಿ ಇದೊಂದು ಪದನ ಬರೀಬಹುದು, ಮೌತ್ ಟರ್ಮಿನಲ್ ಲೊಕೇಟೆಡ್. ಓಕೆ, ಸೊ ಇದೊಂದು ಮೇಜರ್ ಡಿಫ್ರೆನ್ಸ್ ಅನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ಅಂತ. ಮತ್ತೆ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಗಿಲ್ ಆಪರೇಟಿಸಿ ಬಂದ್ರೆ ಇಲ್ಲಿ 5 to 8 ಗಿಲ್ಸ್, ಬಿಕಾಸ್ ಗಿಲ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ತುಂಬಾ ಇರುತ್ತೆ. ಅಂಡ್ ಇಟ್ ಈಸ್ ನಾಟ್ ಕವರ್ಡ್ ಬೈ ಗಿಲ್ ಪ್ಲೇಟ್, ದಟ್ ಇಸ್ ಒಪೆರ್ಕ್ಯುಲಮ್ ಇಸ್ ಆಬ್ಸೆಂಟ್. ಇಲ್ಲಿ ಒಪೆರ್ಕ್ಯುಲಮ್ ಇದ್ರ ಮೇಲೆ ಒಪೆರ್ಕ್ಯುಲಮ್ ಇರಲ್ಲ. ಓಕೆ, ಸೊ ಒಪೆರ್ಕ್ಯುಲಮ್ ಆಬ್ಸೆಂಟ್, ಇಲ್ಲಿ ಒಪೆರ್ಕ್ಯುಲಮ್ ಇರಲ್ಲ. ಬಟ್ ಇಲ್ಲಿ ಒಪೆರ್ಕ್ಯುಲಮ್ ಇರುತ್ತೆ. ನೋಡಿ, ಇಲ್ಲಿ ಗಿಲ್ಸ್ ಇದಾವಂತಂದ್ರೆ ಇದು ಸುತ್ತ ಒಂದು ಗಿಲ್ ಪ್ಲೇಟ್ ಇರುತ್ತೆ, ಹೀಗೆ ಇದ್ರೊಳಗಡೆ ಗಿಲ್ಸ್ ಇರುತ್ತೆ ಅಂತ.
ಹಾಗೆ ಓಪೆಕ್ಯುಲಮ್ ಇರುತ್ತೆ. ಸೊ ಅದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಬರೀಬಹುದು ನಾವು. ಓಕೆ, ಇನ್ನು ಇದ್ರ ಸ್ಕಿನ್ ಬಂದ್ರೆ ತುಂಬಾ ಹಾರ್ಡ್ ಇರುತ್ತೆ. ಇದು ಬಹಳ ಸೆನ್ಸಿಟಿವ್ ಸಾಫ್ಟ್ ಇರುತ್ತೆ. ಇದು ತುಂಬಾ ಹಾರ್ಡ್ ಸ್ಕಿನ್, ಯಾಕಂದ್ರೆ ಸಮುದ್ರದ ಸಾಲ್ಟ್ಗೆ ಮ್ಯಾಚ್ ಆಗಬೇಕಾಗುತ್ತೆ ಅಥವಾ ಏರ್ ಕರೆಂಟ್ ಭಾರಿ ಸ್ಟ್ರಾಂಗ್ ಕರೆಂಟ್ ಸಹಿಸ್ಕೊಳ್ಬೇಕಾಗುತ್ತೆ. ತುಂಬಾ ಸ್ಟ್ರಾಂಗ್ ಇರುತ್ತೆ. ಇಟ್ ಕನ್ಸಿಸ್ಟ್ ದ ಸ್ಕೇಲ್ಸ್ ಆನ್ ದ ಸರ್ಫೇಸ್. ಇದ್ರ ಮೇಲೆ ಸ್ಕೇಲ್ಸ್ ಇರುತ್ತಲ್ಲ ಇದರ ಬಾಡಿ ಸರ್ಫೇಸ್ ಮೇಲೆ, ಅವೆಲ್ಲವೂ ಕೂಡ ಪ್ಲಾಕಾಯ್ಡ್ ಸ್ಕೇಲ್ಸ್. ಓಕೆ, ಸೊ ಇದು ಪ್ಲಾಕಾಯ್ಡ್ ಸ್ಕೇಲ್ಸ್. ಓಕೆ, ಸೊ ಈ ಪ್ಲಾಕಾಯ್ಡ್ ಸ್ಕೇಲ್ಸ್ ಇದ್ರೊಳಗಡೆ ಕಂಡು ಬರ್ತಕ್ಕಂಥದ್ದು. ಬಟ್ ಇಲ್ಲಿ ಪ್ಲಾಕಾಯ್ಡ್ ಅಲ್ಲ, ಇದಕ್ಕೆ ಟೀನಾಯ್ಡ್. ಓಕೆ, ಸೊ ಟೀನಾಯ್ಡ್ ಸ್ಕೇಲ್ಸ್ ಇರುತ್ತೆ. ಆಮೇಲೆ ಅಥವಾ ಸೈಕ್ಲಾಯ್ಡ್ ಅಂತ ಇನ್ನೊಂದು ಬೇಕಾದ್ರೆ ಸೈಕ್ಲಾಯ್ಡ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್ ಆನ್ ದ ಬಾಡಿ ಸರ್ಫೇಸ್. ಸೊ ಅದು ಒಂದು ಒಳ್ಳೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇರ್ಬೋದು. ಇವ್ರ ಹೆಂಗೆ ಪ್ಲಾಕಾಯ್ಡ್ ಈ ತರ ಮುಳ್ತಾರ ಈ ತರ ಮುಳ್ತಾರ ಇರುತ್ತೆ ಅಂತ. ಬಟ್ ಇಲ್ಲಿ ಹಂಗಾಗಲ್ಲ, ಇವು ಪ್ಲೇಟ್ ತರ ಹೀಗಿರುತ್ತೆ ನೋಡಿ, ಪ್ಲೇಟ್ ಈ ತರ ಪ್ಲೇಟ್ ಇರುತ್ತೆ. ಎಸ್, ಇದು ಸೈಕ್ಲಾಯ್ಡ್. ಓಕೆ, ಈ ತರ ಇಲ್ಲಿ ಸ್ಕೇಲ್ಸೇ ಬೇರೆ, ಇಲ್ಲಿ ಸ್ಕೇಲ್ಸೇ ಬೇರೆ ಅಂತ ಅದರ ಅರ್ಥ. ನೆಕ್ಸ್ಟ್ ಮತ್ತೆ ಇನ್ನೂ ಡಿಫ್ರೆನ್ಸ್ಗಳು ಬರೀತಾ ಹೋಗ್ಬೇಕಾದಷ್ಟು. ಎಸ್, ಇದ್ರಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಬಾಡಿ ಒಳಗಡೆ ಏರ್ ಸ್ಯಾಕ್ಸ್ ಇಲ್ಲಿ ತುಂಬಾ. ಸೊ ಏರ್ ಬ್ಲಾಡರ್ ಇಲ್ಲಿ ಆಬ್ಸೆಂಟ್. ಓಕೆ, ಏರ್ ಬ್ಲಾಡರ್. ಸೊ ಏರ್ ಬ್ಲಾಡರ್ ಆಬ್ಸೆಂಟ್. ಏರ್ ಬ್ಲಾಡರ್ ಇಲ್ಲಿ ಇರಲ್ಲ ಬಾಡಿ ಒಳಗಡೆ, ಅಂದ್ರೆ ಗಾಳಿ ತುಂಬಿರೋ ಚೀಲಗಳು ಒಳಗಡೆ. ಯಾಕಂದ್ರೆ ಇವೆಲ್ಲ ಬಯಾನ್ಸಿ ತೇಲೋಗಡ ಬಹಳ ಮುಖ್ಯ ಬೇಕಾಗುತ್ತೆ ನೀರೊಳಗಿರೋರಿಗೆ. ಬಟ್ ಇಲ್ಲಿ ಏರ್ ಬ್ಲಾಡರ್ ಇರೋಲ್ಲ. ಅದಕ್ಕಾಗಿ ದೇ ಹ್ಯಾವ್ ಟು ಸ್ವಿಮ್ ಕಾನ್ಸ್ಟಂಟ್ಲಿ. ಈ ನಿರಂತರ ಈಜೋಡ್ಕಂತಾನೆ ಇರಬೇಕಾಗತ್ತೆ, ಇಲ್ಲಾಂದ್ರೆ ದೇ ವಿಲ್ ಸಿಂಕ್. ಅದರ್ವೈಸ್ ದೇ ವಿಲ್ ಸಿಂಕ್ ಟು ದ ಬಾಟಮ್. ಸೊ ಟು ಅವಾಯ್ಡ್ ದ ಸಿಂಕಿಂಗ್ they have to swim constantly. This is because of the absence of a air bladder. ಇದೊಂದು ಕ್ವಶನ್ ಕೂಡ ಕೇಳೋದುಂಟು, ಅದಕ್ಕಾಗಿ ನೀವು ಗಮನಿಸಿರ್ಬೇಕಾಗತ್ತೆ. ಬಟ್ ಇಲ್ಲಿ ಏರ್ ಬ್ಲಾಡರ್ ಪ್ರೆಸೆಂಟ್, ಸೊ ದೇ ನೀಡ್ ನಾಟ್ ಟು ಸ್ವಿಮ್ ಕಾನ್ಸ್ಟಂಟ್ಲಿ. ದೇ ಹೆಲ್ಪ್ ಇನ್ ಬಯಾನ್ಸಿ. ಏರ್ ಬ್ಲಾಡರ್ ಇರೋದ್ರಿಂದ ಬಯಾನ್ಸಿಗೆ ಅನುಕೂಲ ಆಗುತ್ತೆ. ಸೊ ಈ ತರ ನೀವು ಬೇಕಷ್ಟನ್ನ ತಗೋಬಹುದು. ಇದ್ರ ಜೊತೆಗೆ ಮೋಸ್ಟ್ಲಿ ಇವೆಲ್ಲ ವಿ ಪ್ಯಾರಸ್ ಇರ್ತಾವೆ. ಯಾಕಂದ್ರೆ ಸಮುದ್ರವಾಸಿಗಳಾಗಿರೋದ್ರಿಂದ ಮೊಟ್ಟೆ ಇಟ್ಟರೆ ಮೊಟ್ಟೆ ಒಣಗೋಗ್ಬಿಡ್ತವೆ. ಅದಕ್ಕೆ ವಿ ಪ್ಯಾರಸ್ ಆಗಿರೋದು ಜಾಸ್ತಿ, ಇವರು ಓವಿ ಪ್ಯಾರಸ್ ಜಾಸ್ತಿ ಆಗಿರ್ತಾರೆ. ಸೊ ಮೋಸ್ಟ್ಲಿ ಓವಿ ಪ್ಯಾರಸ್, ಮೋಸ್ಟ್ಲಿ ವಿ ಪ್ಯಾರಸ್ ಅಂತ ಬರೀಬಹುದು ಅಷ್ಟೇ. ಸೊ ಈಗ ಮೇಜರ್ ಡಿಫ್ರೆನ್ಸ್ ಬೇಕು ಅಷ್ಟಿದೆ, ಆಸ್ಟಿಕ್ ಟೈಸ್ಗೂ ಕಾಂಟ್ರಿಕ್ ಟೈಸ್ಗೂ. ಸೊ ಇದೊಂದು ಒಳ್ಳೆ ಡಿಫ್ರೆನ್ಸ್ ಆಗಿ ನೀವು ಬರೀಬಹುದು. ಓಕೆನಾ? ರೈಟ್. ಓಕೆ, ಇನ್ನು ಲಾಸ್ಟ್ ಕ್ವಶನ್ ಅಂದರೆ ನನ್ನ ಟೈಮ್ ಇದೆ. ಎಸ್, ಇನ್ನೊಂದು ಕ್ವಶನ್ ನಾನು ಟ್ರೈ ಮಾಡಬಹುದು. ಓಕೆ, ಸೊ ದಟ್ ಈಸ್ ಸ್ಕೆಲಿಟಲ್ ಮಸಲ್ಸ್ ಅಂಡ್ ಕಾರ್ಡಿಯಾಕ್ ಮಸಲ್ಸ್. ಇವ್ರದ್ದು ಡಿಫ್ರೆನ್ಸ್ ಅನ್ನು ಕೇಳಿದ್ದಾರೆ, ಫಾಸ್ಟ್ ಹೇಳ್ಬಿಡ್ತೀನಿ. ಓಕೆ, ಎಸ್, ಸ್ಕೆಲಿಟಲ್ ಮಸಲ್ಸ್ಗೂ ಕಾರ್ಡಿಯಾಕ್ ಮಸಲ್ಸ್ಗೂ ವಿತ್ ಡಯಾಗ್ರಾಮ್ ಸಮೇತ ಬರೀರಿ ಅಂತ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಸ್ಕೆಲಿಟಲ್ ಮಸಲ್ಸ್ ಅಂಡ್ ಕಾರ್ಡಿಯಾಕ್ ಮಸಲ್ಸ್ ವಿತ್ ಸೂಟಬಲ್ ಡಯಾಗ್ರಾಮ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಎಸ್, ಸೊ ಸ್ಕೆಲಿಟಲ್ ಮಸಲ್ಸ್ಗೂ ಏನೇನು ಡಿಫ್ರೆನ್ಸ್ ಅನ್ನು ಫಸ್ಟ್ ಇದೊಂದು ಫಿಗರ್ಗೆ 2 ಮಾರ್ಕ್ಸ್ ತಗೊಂಡು ಇನ್ನೇ 3 ಡಿಫ್ರೆನ್ಸ್ ಅನ್ನು ಬರೆದ್ರೆ ಸಾಕಾಗುತ್ತೆ. ಓಕೆ, ಸ್ಕೆಲಿಟಲ್ ಮಸಲ್ಸ್ ಏನ್ ಡಿಫ್ರೆನ್ಸ್ ಬರೀಬಹುದು ಅಂತ. ಸೊ ದೀಸ್ ಆರ್ ದ ಮಸಲ್ಸ್ ದೇ ಆರ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಸ್ಕೆಲಿಟಲ್ ಬೋನ್ಸ್. ಓಕೆ, ಸೊ ದೇ ಅಟ್ಯಾಚ್ಡ್ ಟು ದ ಸ್ಕೆಲಿಟಲ್ ಬೋನ್ಸ್. ಸೊ ಬೋನ್ಸ್ಗೆ ಎಲ್ಲಾದ್ರೂ ಮೂಳೆಗೆ ಅಂಟ್ಕೊಂಡಿರ್ಲೇಬೇಕು, ಸ್ಕೆಲಿಟಲ್ ಸಿಸ್ಟಮ್ಗೆ ಅಟ್ಯಾಚ್ ಆಗಿರ್ತವೆ. ಅಂಡ್ ದೀಸ್ ಆರ್ ಕನ್ಫೈನ್ಡ್ ಟು ಓನ್ಲಿ ಹಾರ್ಟ್. ದಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್. ಕನ್ಫೈನ್ಡ್ ಟು ಓನ್ಲಿ ಹಾರ್ಟ್. ಹೃದಯ ಬಿಟ್ರೆ ಮತ್ತೆಲ್ಲೂ ಇಲ್ಲ. ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಕಾರ್ಡಿಯಾಕ್ ಬಗ್ಗೆ ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಓಕೆ, ಕನ್ಫೈನ್ಡ್ ಟು ಹಾರ್ಟ್. ಇದೊಂದು ಡಿಫ್ರೆನ್ಸ್ ಒಂದು ಬರೀಬಹುದು. ಎರಡನೇ ಮೇಜರ್ಗೆ, ಸೊ ದೀಸ್ ಆರ್ ವಾಲಂಟರಿ ಮಸಲ್ಸ್. ಸೊ ವಾಲಂಟರಿ, ಸೊ ದೇ ಕ್ಯಾನ್ ವರ್ಕ್ ಅಕಾರ್ಡಿಂಗ್ ಟು ಅವರ್ ವಿಲ್ ಅಂಡ್ ವಿಶ್. ಸೊ ವಿ ಕ್ಯಾನ್ ಕಂಟ್ರೋಲ್, ದೇ ಆರ್ ಇನ್ ಅವರ್ ಕಂಟ್ರೋಲ್. ಬಟ್ ದೀಸ್ ಆರ್ ಇನ್ವಾಲಂಟರಿ. ಇವರು ನಮ್ಮ ಕಂಟ್ರೋಲ್ ಆಗಿರಲ್ಲ, ಅದಕ್ಕೆ ಇವನ್ನ ಇನ್ವಾಲಂಟರಿ. ಇದೊಂದು ಮೇಜರ್ ಡಿಫ್ರೆನ್ಸ್ ಅನ್ನ ನೀವು ನೋಟ್ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೊ ದೀಸ್ ಮಸಲ್ಸ್ ಆರ್ ಈಸಿಲಿ ಫೆಟಿಗ್ಯೂ ಅಂಡ್ ನಾಟ್ ಹೈಲಿ ರಿದಮಿಕ್ ಆಸ್ ಅ ಕಾರ್ಡಿಯಾಕ್. ಸೊ ಈಸಿಲಿ ಫೆಟಿಗ್ಯೂ. ಓಕೆ, ಸಾಮಾನ್ಯ ಸುಲಭವಾಗಿ ಸುಸ್ತಾಗ್ತವೆ, ಬಟ್ ದೀಸ್ ಆರ್ ನಾಟ್ ಫೆಟಿಗ್ಯೂ. ಸೊ ನಾಟ್ ಈಸಿಲಿ ಟಯರ್ಡ್ ಅದು. ಆಮೇಲೆ ಸೊ ದೀಸ್ ಆರ್ ನಾಟ್ ಹೈಲಿ ರಿದಮಿಕ್. ಸೊ ವೆನ್ ಕಂಪೇರ್ಡ್ ಟು ದ ಕಾರ್ಡಿಯಾಕ್, ಸೊ ದೀಸ್ ಆರ್ ಹೈಲಿ ರಿದಮಿಕ್. ಸೊ ಏನ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ತುಂಬಾ ಕರಾರೋಕ ನಡೀತಿರುತ್ತೆ, ಇಲ್ಲಿ ಅಷ್ಟೊಂದು ಕರಾರೋಕ ಅಂತ ಅದು ಹೋಲಿಸಿದ್ರೆ ಅಲ್ಲ ಅಂತ ಅನ್ಬೋದು ಅಷ್ಟೇ. ಎರಡು ಕಡೆನೂ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ನಡೀತಿರುತ್ತೆ. ಸೊ ಅದೊಂದು ಪಾಯಿಂಟ್ ಅನ್ನು ನೀವು ಡಿಸ್ಕಸ್ ಮಾಡಬಹುದು. ಅಂಡ್ ಯೂಶುವಲಿ ಅನ್ಬ್ರಾಂಚಡ್ ನೋಡಿ, ಸಾಮಾನ್ಯ ಅನ್ಬ್ರಾಂಚಡ್,
ಬಟ್ ದೀಸ್ ಆರ್ ಕ್ರಿಸ್ ಕ್ರಾಸ್ ಬ್ರಾಂಚೆಡ್. ಇವರು ಕ್ರಿಸ್ ಕ್ರಾಸ್ ಬ್ರಾಂಚ್ ಇರ್ತವೆ, ಈ ತರ ಕ್ರಿಸ್ ಕ್ರಾಸ್ ಬ್ರಾಂಚ್ ಇರ್ತವೆ. ಹಾಗಾಗಿ ಅದೊಂದು ಡಿಫ್ರೆನ್ಸ್ ಅನ್ನ ಬರಿಬಹುದು. ಬಟ್ ಎರಡು ಕಡೆ ಸ್ಟ್ರೈಟ್ ಅದೇನು ಬರೆಯಕ್ ಬರಲ್ಲ. ಸೊ ಎರಡು ಕಡೆ ಸಿಲಿಂಡ್ರಿಕಲ್ ಅದೇನು ಬರೆಯಕ್ ಬರಲ್ಲ. ಸೊ ಈ ತರ ಮೇಜರ್ ಡಿಫ್ರೆನ್ಸ್ ಕೂಡ ನೀವು ನೋಟ್ ಮಾಡಬಹುದು. ಇಷ್ಟಕ್ಕೆ ನನ್ನ ಟೈಮ್ ಸಾಕಾಗುತ್ತೆ ಅನ್ಸುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ ಹಾಗೆ ಮೇಜರ್ ಕ್ವಶನ್ ಫಾಸ್ಟ್ ಹೋಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಕೆಲವು ಎಕ್ಸ್ಪ್ಲೇಷನ್ ಎಕ್ಸ್ಟ್ರಾ ಹೇಳ್ಬೇಕಾಗತ್ತೆ. ಅದಕ್ಕಾಗಿನೇ ಎನಿಹಾವ್ ಎಲ್ಲ 5 ಮಾರ್ಕ್ಸ್ ಇವತ್ತು ಡಿಸ್ಕಷನ್ ಮಾಡಿದ್ವಿ. ದಯವಿಟ್ಟು ಇಷ್ಟನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಇನ್ನೊಂದು ಪೇಪರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.